ಪ್ರೀತಿಯ ಪಯಣ ಭಾಗ 16. ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಕಥೆಯ ಹಿಂದಿನ ಭಾಗಗಳನ್ನು ಮರೆಯದೆ ನೋಡಿ. ರಾತ್ರಿ ಈಗ ಇನ್ನೂ ಹೆಚ್ಚು ಗಾಢವಾಗಿತ್ತು. ಹೊರಗಿನ ಬಿರುಗಾಳಿಯ ಶಬ್ದ ಇಡೀ ನಗರವನ್ನೇ ನಡುಗಿಸಲು ನಿಂತಂತೆ ಭಾಸವಾಗಿತ್ತು. ವೇಗವಾದ ಗಾಳಿ ಕಿಟಕಿಯ ಗಾಜುಗಳಿಗೆ ಬಡಿಯುತ್ತಿತ್ತು. ಮಳೆ ಸತತವಾಗಿ ಸುರಿಯುತ್ತಿತ್ತು ಮತ್ತು ಆಕಾಶದಲ್ಲಿ ಮಿಂಚುತ್ತಿದ್ದ ಮಿಂಚು ಪ್ರತಿ ಕೆಲವು ಸೆಕೆಂಡ್ಗಳಿಗೆ ಕೋಣೆಯ ಗೋಡೆಗಳನ್ನು ಬೆಳಕು ಮತ್ತು ಕತ್ತಲೆಯ ಮಧ್ಯೆ ಹಂಚುತ್ತಿತ್ತು. ಇಡೀ ಮನೆಯಲ್ಲಿ ಒಂದು ವಿಚಿತ್ರವಾದ ಮೌನ ಆವರಿಸಿತ್ತು. ಆದರೆ ಆ ಮೌನದ ಮಧ್ಯೆ ಸಿಂಧೂಳ ಹೃದಯ ಬಡಿತ ಎಷ್ಟು ವೇಗವಾಗಿತ್ತೆಂದರೆ ಅವಳಿಗೆ ತನ್ನ ಹೃದಯದ ಶಬ್ದ ತನಗೆ ಕೇಳಿಸುತ್ತಿದೆ ಎನಿಸುತ್ತಿತ್ತು. ಅವಳು ಮತ್ತೊಮ್ಮೆ ಎತ್ತಿಕೊಂಡಳು. ವಿಕ್ರಮ್ ನಂಬರ್ಗೆ ಕಾಲ್ ಮಾಡಿದಳು. ಆದರೆ ನಾಟ್ ರೀಚಬಲ್. ಅವರ ಬೆಳಗುಗಳು ನರಳುತ್ತಿದ್ದವು. ಅವಳು ಫೋನನ್ನು ನಿಧಾನವಾಗಿ ಕೆಳಗಿಟ್ಟಳು. ಆದರೆ ಮರುಕ್ಷಣವೇ ಮತ್ತೆ ಕೈಗೆತ್ತಿಕೊಂಡಳು. ಪ್ರತಿ ಬಾರಿಯೂ ಈ ಬಾರಿ ಖಂಡಿತ ಕಾಲ್ ಕನೆಕ್ಟ್ ಆಗಬಹುದು ಎಂಬ ಸಣ್ಣ ಭರವಸೆ ಅವಳಲ್ಲಿ ಇರುತ್ತಿತ್ತು. ಆದರೆ ಪ್ರತಿ ಬಾರಿಯೂ ಅದೇ ಮೌನ ಎದುರಾದಾಗ ಅವಳ ಕಣ್ಣುಗಳು ನಿಧಾನವಾಗಿ ತುಂಬಿ ಬರಲಾರಂಭಿಸಿದವು. ಅವಳು ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಹೇಳಿಕೊಂಡಳು, ಏನೂ ಆಗಿರಲ್ಲ, ಬರೀ ಮಳೆ ಇರಬೇಕು, ಟ್ರಾಫಿಕ್ ಇರಬೇಕು ಎಂದು. ಆದರೆ ಹೃದಯ ಮಾತ್ರ ಯಾವುದೋ ವಾದವನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವಳು ನಿಧಾನವಾಗಿ ಎದ್ದು ದೇವರ ಕೋಣೆಯ ಕಡೆ ನಡೆದಳು. ದೇವರ ಮುಂದೆ ಬಂದು ಕೆಲವು ಕ್ಷಣ ಹಾಗೆ ನಿಂತಳು. ಎದುರು ಉರಿಯುತ್ತಿದ್ದ ಪುಟ್ಟ ದೀಪ ಜ್ವಾಲೆಯನ್ನು ನೋಡುತ್ತಾ ನಡುಗುತ್ತಿದ್ದ ಕೈಗಳಿಂದ ಮತ್ತೊಮ್ಮೆ ದೀಪವನ್ನು ಹಚ್ಚಿದಳು. ಅವಳು ಕೈ ಮುಗಿದಳು. ಅವಳ ಕಣ್ಣಿನಿಂದ ಕಣ್ಣೀರು ನಿಲ್ಲದೆ ಸುರಿಯುತ್ತಿತ್ತು. ಅವಳು ಅತ್ಯಂತ ಕ್ಷೀಣ ಧ್ವನಿಯಲ್ಲಿ ಹೇಳಿದಳು, ದೇವರೇ ಪ್ಲೀಸ್ ಅವರನ್ನು ಜಾಗೃತಿಯಾಗಿ ಇಡು. ನನ್ನ ಪ್ರಪಂಚ ಒಡೆದು ಹೋಗಲು ಬಿಡಬೇಡ. ತುಂಬ ದಿನಗಳ ನಂತರ ನಾನು ಖುಷಿಯಾಗಿರಲು ಶುರು ಮಾಡಿದ್ದೇನೆ. ಇನ್ನೂ ಅವರ ಹತ್ತಿರ ನನ್ನ ಮನಸ್ಸಿನ ಮಾತನ್ನು ಹೇಳಿಕೊಂಡೂ ಇಲ್ಲ. ಈಗಷ್ಟೇ ಬದುಕಲು ಶುರು ಮಾಡಿದ್ದೇನೆ. ಅವರಿಗೆ ಏನೂ ಆಗಲು ಬಿಡಲೂ ಬೇಡ. ನನ್ನ ಜೀವನದಲ್ಲಿ ಏನಾದರೂ ಖುಷಿ ಬರದಿದ್ದರೆ ಬರೀ ಅವರನ್ನು ಸುರಕ್ಷಿತವಾಗಿ ನನ್ನ ಹತ್ತಿರ ಕಳುಹಿಸಿಕೊಡು. ಅವಳು ಅಲ್ಲೇ ಕೆಳಗೆ ಕುಳಿತುಕೊಂಡಳು. ಅವಳ ಉಸಿರಾಟ ಭಾರವಾಗಿತ್ತು. ಅವಳು ಪದೇ ಪದೇ ಬಾಗಿಲಿನ ಕಡೆ, ದೇವರ ಮೂರ್ತಿಯ ಕಡೆ ಮತ್ತು ಫೋನ್ ಕಡೆ ನೋಡುತ್ತಿದ್ದಳು. ಇನ್ನೊಂದೆಡೆ ವಿಕ್ರಮ್ ಕೂಡ ಅಷ್ಟೇ ಆತಂಕದಲ್ಲಿದ್ದನು. ಕಾರ್ ಮಳೆಯನ್ನು ಸೀಳಿಕೊಂಡು ನಿಧಾನವಾಗಿ ಮುಂದುವರಿಯುತ್ತಿತ್ತು. ರಸ್ತೆಯೆಲ್ಲ ನೀರು ತುಂಬಿಕೊಂಡಿತ್ತು. ಬಾಡಿಗಾರ್ಡ್ ಹಿಂದಿನ ಕಾರಿನಲ್ಲಿದ್ದರು. ವಿಕ್ರಮ್ ಪ್ರತಿ 2 ನಿಮಿಷಕ್ಕೊಮ್ಮೆ ಫೋನ್ ಎತ್ತಿ ನೋಡುತ್ತಿದ್ದನು. ಆದರೆ ನೆಟ್ವರ್ಕ್ ಇರಲೇ ಇಲ್ಲ. ಅವನ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿ ಎದ್ದು ಕಾಣಿಸುತ್ತಿತ್ತು. ಅವನು ಮೆಲ್ಲನೆ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡನು, ಸಿಂಧು, ನೀನು ತುಂಬ ಗಾಬರಿಯಾಗಿರಬೇಕು. ಅಷ್ಟರಲ್ಲಿ ಎದುರು ನಿಂತಿದ್ದ ಅತಿಯಾದ ವೇಗವಾಗಿ ಒಂದು ಕಾರ್ ನಿಯಂತ್ರಣ ತಪ್ಪಿ ಇವರ ಲೇನ್ಗೆ ನುಗ್ಗಿ ಬಂದಿತ್ತು. ವಿಕ್ರಮ್ ತಕ್ಷಣವೇ ಬ್ರೇಕ್ ಹಾಕಿದನು. ವಿಕ್ರಮ್ ಸ್ಟೇರಿಂಗ್ ತಿರುಗಿಸಲು ಪೂರ್ತಿ ಟ್ರೈ ಮಾಡಿದನು. ಆದರೆ ಟೈರ್ ನೀರಿನ ಮೇಲಿದ್ದರಿಂದ ಕಾರ್ ಪೂರ್ತಿ ಸ್ಲಿಪ್ ಆಯಿತು. ಒಂದು ದೊಡ್ಡ ಜಲಕ್ ಹೊಡೆದು ಕಾರ್ ರಸ್ತೆಯ ಪಕ್ಕದಲ್ಲಿದ್ದ ಮರಕ್ಕೆ ಹೋಗಿ ಜೋರಾಗಿ ಡಿಕ್ಕಿ ಹೊಡೆಯಿತು. ಶಬ್ದ ತುಂಬ ದೊಡ್ಡದಾಗಿರಲಿಲ್ಲ, ಆದರೆ ಇದ್ದಕ್ಕಿದ್ದಂತೆ ನಡೆದೇ ಹೋಗಿತ್ತು. ಕೆಲವು ಸೆಕೆಂಡ್ ಎಲ್ಲ ಶಾಂತವಾಗಿತ್ತು. ಮರುಕ್ಷಣವೇ ಹಿಂದಿನಿಂದ ಬಾಡಿಗಾರ್ಡ್ಸ್ ಓಡಿ ಬಂದರು. ಕಾರಿನ ಬಾಗಿಲು ತೆರೆದರು. ಸರ್, ನೀವು ಆರಾಮಾಗಿದ್ದೀರಾ ತಾನೆ? ವಿಕ್ರಮ್ ಕಣ್ಣು ಬಿಟ್ಟನು. ಲಘುವಾದ ನೋವಿತ್ತು. ಹಣೆಗೆ ಸಣ್ಣ ಪೆಟ್ಟಾಗಿ ರಕ್ತ ಬರುತ್ತಿತ್ತು. ಆದರೆ ಕಾರಿನ ಸ್ಪೀಡ್ ಕಡಿಮೆ ಇದ್ದಿದ್ದರಿಂದ ದೊಡ್ಡ ಅನಾಹುತವೇನೂ ಆಗಿರಲಿಲ್ಲ. ಅವನು ತಕ್ಷಣವೇ ಹೇಳಿದನು, ನಾನು ಚೆನ್ನಾಗಿದ್ದೇನೆ. ನನ್ನ ಫೋನ್ ಎಲ್ಲಿದೆ? ಬಾಡಿಗಾರ್ಡ್ ತಕ್ಷಣ ಫಸ್ಟ್ ಏಡ್ ಬಾಕ್ಸ್ ತೆಗೆದು ಗಾಯವನ್ನು ಕ್ಲೀನ್ ಮಾಡಿ ಪಟ್ಟಿ ಕಟ್ಟಿದನು. ವಿಕ್ರಮ್ ಆತಂಕದಿಂದ ಹೇಳಿದನು, ಬೇಗ ಮನೆಗೆ ಹೊರಡಿ. ಇತ್ತ ಮನೆಯಲ್ಲಿ ಗಡಿಯಾರ ರಾತ್ರಿ 12 ಗಂಟೆ ತೋರಿಸುತ್ತಿತ್ತು. ಸಿಂಧುಗೆ ಈಗ ಸೋಫಾದ ಮೇಲೆ ಕುಳಿತುಕೊಳ್ಳಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಅವಳು ಪದೇ ಪದೇ ಬಾಗಿಲಿನವರೆಗೆ ಹೋಗುತ್ತಿದ್ದಳು, ಮತ್ತೆ ವಾಪಸ್ ಬರುತ್ತಿದ್ದಳು. ಅವಳ ಕೈ ಕಾಲು ತಣ್ಣಗಾಗಿದ್ದವು. ಏನೋ ಸರಿಯಿಲ್ಲ ಎಂಬ ಭಾವನೆ ಅವಳನ್ನು ಕಾಡುತ್ತಿತ್ತು. ಅವಳು ಮತ್ತೆ ಮಾಡಿದಳು. ಈ ಬಾರಿ ಫೋನ್ ರಿಂಗ್ ಆಯಿತು, ಆದರೆ ಯಾರೂ ರಿಸೀವ್ ಮಾಡಲಿಲ್ಲ. ಅವಳು ಉಸಿರೇ ನಿಂತಂತಾಗಿತ್ತು. ಅದೇ ಸಮಯದಲ್ಲಿ ಹೊರಗೆ ಕಾರ್ ಬಂದು ನಿಲ್ಲುವ ಶಬ್ದ ಕೇಳಿಸಿತು. ಸಿಂಧು ಬಾಗಿಲಿನ ಬಳಿಯೇ ನಿಂತಿದ್ದಳು. ತನ್ನ ಕೈಗಳನ್ನು ತಾನೇ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಹೊರಗೆ ಕಾರ್ ನಿಲ್ಲುತ್ತಿದ್ದಂತೆ ಅವಳ ಉಸಿರಾಟ ಒಂದು ಕ್ಷಣ ಅಲ್ಲೇ ಸ್ಥಿರವಾಗಿತ್ತು. ಅವಳು ಬಹುಶಃ ಓಡುತ್ತಾ ಹೋಗಿ ಬಾಗಿಲು ತೆರೆದಳು. ಹೊರಗೆ ಇನ್ನೂ ಮಳೆಯ ಹನಿ ಲಘುವಾಗಿ ಬೀಳುತ್ತಿತ್ತು. ಕಾರಿನ ಬಾಗಿಲು ತೆರೆದು ವಿಕ್ರಮ್ ಕೆಳಗಿಳಿದು ಸಿಂಧುಳ ದೃಷ್ಟಿ ನೇರವಾಗಿ ಅವನ ಮುಖದ ಮೇಲೆಯೇ ಹೋಯಿತು ಮತ್ತು ಮರುಕ್ಷಣವೇ ಅವನ ಹಣೆಗೆ ಕಟ್ಟಿದ್ದ ಆ ಬಿಳಿ ದಪ್ಪನೆಯ ಪಟ್ಟಿಯ ಮೇಲೆ ಹೋಗಿ ನಿಂತಿತ್ತು. ಆ ಪಟ್ಟಿಯ ಕಡೆಯಿಂದ ಲಘುವಾಗಿ ಕೆಂಪು ಬಣ್ಣದ ರಕ್ತಕಲೆ ಕಾಣಿಸುತ್ತಿತ್ತು. ಅಷ್ಟನ್ನು ನೋಡಿದ್ದೇ ಸಾಕು, ಸಿಂಧು ಮುಖದ
ಬಣ್ಣವೇ ಬದಲಾಗಿ ಹೋಗಿತ್ತು. ಅವಳ ಕಣ್ಣುಗಳು ದೊಡ್ಡದಾದವು, ತುಟಿಗಳು ನಡುಗಿದ್ದವು. ಇಡೀ ಮನೆಯ ಗೋಡೆಗಳು ತನ್ನ ಸುತ್ತಲೂ ತಿರುಗುತ್ತಿರುವಂತೆ ಅವಳಿಗೆ ಭಾಸವಾಗಿತ್ತು. ಅವಳ ಉಸಿರ ಸಿಕ್ಕಿಕೊಂಡಂತಿತ್ತು. ವಿಕ್ರಮ್ ಅವಳನ್ನು ನೋಡಿದನು ಮತ್ತು ತಕ್ಷಣವೇ ಅವಳ ಕಡೆಗೆ ಹೆಜ್ಜೆ ಇಟ್ಟನು. ಸಿಂಧು. ಆದರೆ ಸಿಂಧು ಅಲ್ಲೇ ಕಲ್ಲಿನಂತೆ ಜಡವಾಗಿ ನಿಂತಿದ್ದಳು. ಅವಳ ಕಣ್ಣುಗಳಿಗೆ ಬರೀ ಆ ಪಟ್ಟಿಯನ್ನೇ ದಿಟ್ಟಿಸುತ್ತಿದ್ದವು. ನಿಧಾನವಾಗಿ ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು. ಅವಳು ತುಂಬ ಕಷ್ಟಪಟ್ಟು ತನ್ನ ಕೈಯನ್ನು ಮೇಲೆತ್ತಿದಳು. ನಡುಗುತ್ತಿದ್ದ ಬೆರಳುಗಳನ್ನು ವಿಕ್ರಮ್ ಹಣೆಯ ಹತ್ತಿರ ತಂದಳು. ಆದರೆ ಪಟ್ಟಿಯನ್ನು ಮುಟ್ಟಲಿಲ್ಲ. ಗಾಳಿಯಲ್ಲಿ ಅವಳ ಕೈ ನಿಂತು ಹೋಯಿತು. ಅವಳ ಕಣ್ಣುಗಳಿಂದ ಕಣ್ಣೀರು ಸುರಿಯತೊಡಗಿತ್ತು. ತುಟಿಗಳು ಮೆಲ್ಲನೆ ನಡುಗುತ್ತಾ ಅತ್ಯಂತ ಕ್ಷೀಣ ಧ್ವನಿ ಹೊರಬಂತು. ನಿಮಗೆ ಪೆಟ್ಟಾಗಿದೆಯಾ? ನಂತರ ಅವಳು ಕಷ್ಟಪಟ್ಟು ಅವಳ ಕಣ್ಣನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಭಯವಿತ್ತು. ಹೀಗೆ ಯಾರೋ ಅವಳ ಉಸಿರನ್ನೇ ಕಿತ್ತುಕೊಂಡಿದ್ದಾರೇನೋ ಎನ್ನುವಂತೆ. ಅವಳು ತುಂಬ ಮೆಲ್ಲನೆ ಕೇಳಿದಳು, ನೀವು ನೀವು ಆರಾಮಾಗಿದ್ದೀರಾ ತಾನೇ? ವಿಕ್ರಮ್ ಏನಾದರೂ ಹೇಳುವ ಮೊದಲೇ ಸಿಂಧುಳ ಕಣ್ಣೆದುರು ಕತ್ತಲೆ ಆವರಿಸಲಾರಂಭಿಸಿತು. ಅವಳು ಮುಂದಕ್ಕೆ ಒಂದು ಹೆಜ್ಜೆ ಇಡಲು ಪ್ರಯತ್ನಿಸಿದಳು, ಆದರೆ ಕಾಲುಗಳು ಸಾಥ್ ಕೊಡಲಿಲ್ಲ. ವಿಕ್ರಮ್ ತಕ್ಷಣವೇ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಸಿಂಧು ಕೊನೆಯ ಬಾರಿ ಅವನ ಮುಖವನ್ನು ನೋಡಿದಳು. ತುಂಬ ಲಘುವಾಗಿ ಅವನ ಹಣೆಯ ಹತ್ತಿರ ತನ್ನ ಬೆರಳುಗಳನ್ನು ಆಡಿಸಿದಳು. ಹೇಗೆ ತಾನು ಎದುರಿಗೆ ಇರುವ ಮನುಷ್ಯನನ್ನು ನೋಡುತ್ತಾ ಇದ್ದೀನಿ ಅಂತ ತನಗೆ ತಾನೇ ನಂಬಿಕೆ ತರಿಸಿಕೊಳ್ಳುವಂತೆ ಮತ್ತು ತುಂಬ ಮುರಿದು ಹೋಗುವ ಧ್ವನಿಯಲ್ಲಿ ಬರೀ ಇಷ್ಟೇ ಅಂದಳು. ದೇವರಿಗೆ ಧನ್ಯವಾದ. ಮುಂದಿನ ಕ್ಷಣದಲ್ಲಿ ಅವಳ ಶರೀರ ಪೂರ್ತಿ ಹಗುರವಾಗಿತ್ತು ಮತ್ತು ಅವಳು ವಿಕ್ರಮ್ ತೋಳುಗಳಲ್ಲೇ ಪ್ರಜ್ಞೆ ತಪ್ಪಿ ಜಾರಿ ಬಿದ್ದಳು. ವಿಕ್ರಮ್ ಒಂದು ಕ್ಷಣ ಪೂರ್ತಿ ಗಾಬರಿಯಾದನು. ಆತ ತಕ್ಷಣವೇ ಅವಳನ್ನು ತನ್ನ ಬಾಹುಗಳಲ್ಲಿ ಎತ್ತಿಕೊಂಡನು. ಹೊರಗೆ ಬಿರುಗಾಳಿ ಇನ್ನೂ ಚಲಿಸುತ್ತಲೇ ಇತ್ತು. ಆದರೆ ಆ ಕ್ಷಣದಲ್ಲಿ ವಿಕ್ರಮ್ ಪಾಲಿಗೆ ಇಡೀ ಪ್ರಪಂಚ ಕೇವಲ ತನ್ನ ಬಾಹುಗಳಲ್ಲಿ ಪ್ರಜ್ಞೆ ತಪ್ಪಿ ಮಲಗಿರುವ ಸಿಂಧು ಮಾತ್ರ ಆಗಿ ಹೋಗಿತ್ತು. ಸಿಂಧು ಹೀಗೆ ತನ್ನ ತೋಳುಗಳಲ್ಲಿ ಧೃತಿಗೆಟ್ಟು ಬಿದ್ದಿರುವುದನ್ನು ನೋಡಿ ವಿಕ್ರಮ್ ಕಾಲ ಕೆಳಗಿನ ನೆಲವೇ ಜಾರಿ ಹೋಗಿತ್ತು. ಕೆಲವು ಸೆಕೆಂಡ್ಗಳ ಹಿಂದಿನವರೆಗೂ ತಾನು ಮನೆ ತಲುಪಿದ್ದೆ ಎಂಬ ನೆಮ್ಮದಿ ಅವನ ಮುಖದಲ್ಲಿತ್ತಲ್ಲವೇ, ಆ ನೆಮ್ಮದಿ ಒಂದೇ ಕ್ಷಣದಲ್ಲಿ ದೊಡ್ಡ ಭಯವಾಗಿ ಬದಲಾಗಿತ್ತು. ಅವನು ತಕ್ಷಣವೇ ಸಿಂಧೂಳನ್ನು ಸಂಭಾಳಿಸಿಕೊಂಡು ಅವಳ ಮುಖವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಸಿಂಧೂಳ ಕಣ್ಣುಗಳು ಮುಚ್ಚಿ ಹೋದವು. ಮುಖ ಪೂರ್ತಿ ಬಿಡಿಸಿಕೊಂಡಿತ್ತು ಮತ್ತು ಕಣ್ಣುರೆಪ್ಪೆಗಳ ತುದಿಯಲ್ಲಿ ಇನ್ನೂ ಒಣಗಿದ ಹಾಗೂ ಹಸಿ ಕಣ್ಣೀರಿನ ಗೆರೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ವಿಕ್ರಮ್ ಉಸಿರಾಟದ ವೇಗ ಹೆಚ್ಚಾಗಿತ್ತು. ಅವನು ಗಾಬರಿಯಿಂದ ಅವಳ ಕೆನ್ನೆಯನ್ನು ಮೆಲ್ಲನೆ ತಟ್ಟಿದನು. ಸಿಂಧು, ಸಿಂಧು, ಕಣ್ಣು ಬಿಡು, ಚಿನ್ನ, ನೋಡು, ನಾನು ಬಂದುಬಿಟ್ಟೆ. ಆದರೆ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ. ಅವನ ಬೆರಳುಗಳು ಲಘುವಾಗಿ ನಡುಗಲಾರಂಭಿಸಿದವು. ಆತ ಒಂದು ಕ್ಷಣವೂ ತಡ ಮಾಡದೆ ಅವಳನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡು ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ನಡೆದನು. ಅವನ ಹೆಜ್ಜೆಗಳು ವೇಗವಾಗಿದ್ದವು, ಆದರೆ ತೋಳುಗಳು ಮಾತ್ರ ಅವಳನ್ನು ಅಷ್ಟೇ ಜಾಗ್ರತೆಯಿಂದ ಹಿಡಿದಿದ್ದವು. ಹೇಗೆ ಅವಳಿಗೆ ಸಣ್ಣ ನೋವು ಆಗಬಾರದು ಎನ್ನುವಂತೆ. ರೂಮ್ ತಲುಪಿದ ತಕ್ಷಣ ಅವನು ಅವಳನ್ನು ನಿಧಾನವಾಗಿ ಬೆಡ್ ಮೇಲೆ ಮಲಗಿಸಿದನು. ಅವಳ ಮುಖದ ಮೇಲಿದ್ದ ಕೂದಲನ್ನು ಪಕ್ಕಕ್ಕೆ ತರಿಸಿ ತಕ್ಷಣವೇ ಫ್ಯಾಮಿಲಿ ಡಾಕ್ಟರ್ಗೆ ಕಾಲ್ ಮಾಡಿದನು. ಕಾಲ್ ಕನೆಕ್ಟ್ ಆಗುತ್ತಿದ್ದಂತೆ ಬೇಗನೆ ಎಲ್ಲ ವಿಷಯಗಳನ್ನು ತಿಳಿಸಿದನು. ಆ ಕಡೆಯಿಂದ ಡಾಕ್ಟರ್ ಧ್ವನಿ ಕೇಳಿಸಿತು. ಮಿಸ್ಟರ್ ಹೆಗಡೆ, ಹೊರಗೆ ಹವಾಮಾನ ತುಂಬ ಕೆಟ್ಟದ್ದಾಗಿದೆ. ತುಂಬ ಕಡೆ ರಸ್ತೆಗಳು ಬ್ಲಾಕ್ ಆಗಿವೆ. ನಾನು ಈಗ ಹೊರಡಲು ಟ್ರೈ ಮಾಡಿದರೂ ನಿಮ್ಮ ಮನೆ ತಲುಪುವುದು ತುಂಬ ಕಷ್ಟ. ನೀವು ಹೇಳಿದ ಪ್ರಕಾರ ಅವಳಿಗೆ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡಿ ಸಡನ್ ಆಗಿ ಶಾಕ್ ಆಗಿದೆ. ಜೊತೆಗೆ ಅವಳು ಮೊದಲೇ ತುಂಬ ಆತಂಕದಲ್ಲಿದ್ದಳು. ನನಗೆ ಅನಿಸುತ್ತೆ ಇದು ಎಮೋಷನಲ್ ಶಾಕ್ ಮತ್ತು ಅತಿಯಾದ ಸ್ಟ್ರೆಸ್ ಇಂದ ಆಗಿದೆ. ಗಾಬರಿಯಾಗಬೇಡಿ, ಅವಳ ಉಸಿರಾಟ ನಾರ್ಮಲ್ ಆಗಿದೆ ಅಲ್ವಾ? ಹಾಗಿದ್ದರೆ ಮೊದಲು ಅವಳ ಮುಖಕ್ಕೆ ಸ್ವಲ್ಪ ನೀರು ಚಿಮುಕಿಸಿ ಅವಳನ್ನು ಶಾಂತವಾಗಿರಿಸಿ. ಪ್ರಜ್ಞೆ ಬಂದ ಮೇಲೆ ಅವಳಿಗೆ ಇನ್ನೂ ಹೆಚ್ಚು ಆತಂಕವಾಗಲು ಬಿಡಬೇಡಿ. ಅವಳನ್ನು ಕೂಲ್ ಡೌನ್ ಮಾಡಿ ಟ್ರೈ ಮಾಡಿ. ಏನಾದರೂ ಅಸಹಜ ಅನಿಸಿದರೆ ನನಗೆ ತಕ್ಷಣ ಕಾಲ್ ಮಾಡಿ. ವಿಕ್ರಮ್ ನಿಧಾನವಾಗಿ ಹೇಳಿದನು. ಸರಿ ಡಾಕ್ಟರ್. ಆದರೆ ಅವನ ಮುಖದ ರಂಗು ಪೂರ್ತಿ ಉದುಗಿ ಹೋಗಿತ್ತು. ಅವನು ಫೋನ್ ಇಟ್ಟ ತಕ್ಷಣವೇ ನೀರು ತರಲು ಹೋದನು. ಫೋನ್ ಕಟ್ ಆಗುತ್ತಿದ್ದಂತೆ ವಿಕ್ರಮ್ ನೀರು ತೆಗೆದುಕೊಂಡು ಅವನ ಕೈಗಳು ಇಷ್ಟೊಂದು ನಡುಗುತ್ತಿದ್ದವೆಂದರೆ ಅರ್ಧ ನೀರು ಅವನ ಕೈಯೆಲ್ಲ ಮೇಲೆಲ್ಲ ಬಿದ್ದು ಹೋಗಿತ್ತು. ಅವನು ನಿಧಾನವಾಗಿ ಸಿಂಧು ಮುಖದ ಮೇಲೆ ನೀರಿನ ಹನಿಗಳನ್ನು ಚಿಮುಕಿಸಿದನು. ಅವಳ ಕೂದಲನ್ನು ಹಿಂದಕ್ಕೆ ಸರಿಸಿದನು. ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಮೆಲ್ಲನೆ ಸವರಲಾರಂಭಿಸಿದನು. ಅವನ ಧ್ವನಿ ಈಗ ಮುರಿದು ಹೋಗಿತ್ತು. ಜೀವ, ಕಣ್ಣು ಬಿಡು, ನಾನು ಬಂದುಬಿಟ್ಟೆ. ನೋಡು, ನನ್ನನ್ನು ನೋಡು, ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ. ಪ್ಲೀಸ್ ಸಿಂಧು. ಅವನ ಒಳಗಡೆ ಒಂದು ವಿಚಿತ್ರವಾದ ಭಯ ಕುಳಿತು ಬಿಟ್ಟಿತ್ತು. ಅವನಿಗೆ ನೆನಪಾಗಿತ್ತು ಹೇಗೆ ಕೆಲವು ಸಮಯದ ಮುಂಚೆ ತಾನು ಆಫೀಸ್ ಕೆಲಸದಲ್ಲಿ ಮುಳುಗಿದ್ದನು ಮತ್ತು ಸಿಂಧು ಇಲ್ಲಿ ಫೋನ್ ಕಾಲ್ಗಾಗಿ ಕಾಯುತ್ತಿದ್ದಳು ಎಂದು. ಅವನು ಅವಳ ಕೈಯನ್ನು ತನ್ನ ತುಟಿಗಳಿಗೆ ಹಚ್ಚಿಕೊಂಡು ಕಣ್ಣು ಮುಚ್ಚಿಕೊಂಡನು. ಕೆಲವು ಸೆಕೆಂಡ್ ಆಮೇಲೆ ಒಂದು ನಿಮಿಷ ನಿಧಾನವಾಗಿ ಸಿಂಧುಳ ಬೆರಳುಗಳು ಲಘುವಾದ ಚಲನೆ ಕಾಣಿಸಿತು. ವಿಕ್ರಮ್ ತಕ್ಷಣವೇ ಅವಳ ಇನ್ನೂ ಹತ್ತಿರಕ್ಕೆ ಬಾಗಿದನು. ಸಿಂಧುಳ ಕಣ್ಣೆಪ್ಪೆಗಳು ಲಘುವಾಗಿ ನಡುಗಿದ್ದವು. ನಂತರ ನಿಧಾನವಾಗಿ ಅವಳು ಕಣ್ಣುಗಳನ್ನು ತೆರೆದಳು. ಆದರೆ ಅವಳ ದೃಷ್ಟಿ ಇನ್ನೂ ಮಂದವಾಗಿತ್ತು. ಅವಳು ಎದುರುಗಡೆ ನೋಡಿದಳು. ಕೆಲವು ಸೆಕೆಂಡ್ ಏನಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಾಗಿತ್ತು. ನಂತರ ತುಂಬ ಕ್ಷೀಣ ಧ್ವನಿಯಲ್ಲಿ ಹೊರಬಂತು. ವಿಕ್ರಮ್,
ಮತ್ತು ಮರುಕ್ಷಣವೇ ಅವಳಿಗೆ ಎಲ್ಲವೂ ನೆನಪಾಗಿ ಬಂತು. ಅವಳು ಸಡನ್ನಾಗಿ ಎದ್ದು ಕುಳಿತುಕೊಂಡಳು ಮತ್ತು ನೇರವಾಗಿ ವಿಕ್ರಮ್ ಎದೆಗೆ ಬಂದು ಗಟ್ಟಿಯಾಗಿ ಅಪ್ಪಿಕೊಂಡಳು. ಎಷ್ಟು ಜೋರಾಗಿ ಎಂದರೆ ಅವಳು ಅವನನ್ನು ಬಿಡಲು ಬಯಸುತ್ತಾನೇ ಇರಲಿಲ್ಲ. ಅವಳ ಕೈಗಳು ನಡುಗುತ್ತಿದ್ದವು, ಕಣ್ಣುಗಳಿಂದ ಕಣ್ಣೀರು ಸತತವಾಗಿ ಹರಿಯುತ್ತಿತ್ತು. ವಿಕ್ರಮ್ ತಕ್ಷಣವೇ ಅವಳನ್ನು ಬಿಗಿಯಾಗಿ ಹಿಡಿದುಕೊಂಡನು. ಅವಳ ತಲೆಯ ಮೇಲೆ ಕೈ ಸವರುತ್ತಾ ಹೇಳಿದನು, ನಾನು ಚೆನ್ನಾಗಿದ್ದೇನೆ ಮುದ್ದು, ನಾನು ಪೂರ್ತಿ ಆರಾಮಾಗಿದ್ದೇನೆ. ನೋಡು, ನನಗೆ ಏನೂ ಆಗಿಲ್ಲ. ಆದರೆ ಸಿಂಧು ಮಾತ್ರ ಏನನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಅವಳಿಗೆ ಅಷ್ಟೇ ಸಾಕಾಗಿತ್ತು. ಆತ ಅವಳ ಕಣ್ಣೆದುರಿಗಿದ್ದಾನೆ, ಅವನ ಉಸಿರಾಟ ಚಲಿಸುತ್ತಿದೆ. ಅವಳು ಅವನ ಎದೆಗೆ ಒರಗಿಕೊಂಡಿದ್ದಳು. ನಂತರ ನಿಧಾನವಾಗಿ ಸ್ವಲ್ಪ ಹಿಂದೆ ಸರಿದಳು. ಅವನ ಇಡೀ ಮುಖ, ಕೈಗಳು ಎಲ್ಲವನ್ನ ನೋಡಲಾರಂಭಿಸಿದಳು. ಅವನಿಗೆ ಇನ್ಯಾವ ಕಡೆ ಪೆಟ್ಟಾಗಿಲ್ಲ ಎಂದು ಕನ್ಫರ್ಮ್ ಆದ ಮೇಲೆ ಅವಳು ಅವನ ಮುಖವನ್ನು ತನ್ನ 2 ಹಸ್ತಗಳಲ್ಲಿ ತೆಗೆದುಕೊಂಡಳು. ಅವಳ ಕಣ್ಣುಗಳು ತುಂಬಿ ಬಂದಿದ್ದವು. ಅವಳು ತುಂಬ ನಿಧಾನವಾಗಿ ಅವನ ಮುಖವನ್ನು ನೋಡಿದಳು. ಅವನ ಹಣೆಯ ಮೇಲಿದ್ದ ಪಟ್ಟಿಯನ್ನ ಕಣ್ಣುಗಳು, ಕೆನ್ನೆ ಎಲ್ಲ ನಿಜ ತಾನೇ ಎಂದು ತನಗೆ ತಾನೇ ನಂಬಿಕೆ ತರಿಸಿಕೊಳ್ಳುವಂತೆ. ನಂತರ ಅವಳು ನಡುಗುತ್ತಿದ್ದ ಕೈಗಳಿಂದ ಅವನ ಹಣೆಯ ಸುತ್ತಲೂ ತುಂಬ ಲಘುವಾಗಿ ಬೆರಳುಗಳನ್ನು ಆಡಿಸಿದಳು. ಅವನ ಕೆನ್ನೆಯನ್ನು ಮುಟ್ಟಿದಳು, ಕೂದಲನ್ನು ಹಿಂದೆ ಸರಿಸಿದಳು. ನಂತರ ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳಿಂದ ಇನ್ನೂ ಹೆಚ್ಚು ಕಣ್ಣೀರು ಸುರಿಯಲಾರಂಭಿಸಿತು ಮತ್ತು ಅವಳು ಮತ್ತೆ ತಳಮಳದಿಂದ ಅವಳ ಎದೆಗೆ ಒರಗಿಕೊಂಡಳು. ಅವಳ ಧ್ವನಿ ಮುರಿದು ಹೋಗಿತ್ತು. ನಿಮಗೆ ಗೊತ್ತಾ ನಾನು ಎಷ್ಟು ಗಾಬರಿಯಾಗಿದ್ದೆ ಅಂತ? ವಿಕ್ರಮ್ ಏನೂ ಮಾತನಾಡಲಿಲ್ಲ, ಬರೀ ಅವಳ ತಲೆ ಮೇಲೆ ಕೈ ಸವರುತ್ತಿದ್ದನು. ಸಿಂಧುಳ ಉಸಿರಾಟ ಅಸ್ತವ್ಯಸ್ತವಾಗಿತ್ತು. ಅವಳು ಅವನ ಶರ್ಟನ್ನು ತನ್ನ ಮುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಹೇಳಿದಳು, ನಾನು ಫೋನ್ ಮಾಡ್ತಾನೇ ಇದ್ದೆ, ಪದೇ ಪದೇ ಮಾಡ್ತಾ ಇದ್ದೆ. ನ್ಯೂಸ್ ನೋಡಿ ನನ್ನ ಪ್ರಾಣವೇ ಹೋಗುತ್ತಿತ್ತು. ಪ್ರತಿ ಸುದ್ದಿಯಲ್ಲೂ ಬರೀ ಆಕ್ಸಿಡೆಂಟ್, ಬಿರುಗಾಳಿ. ನಾನು ದೇವರ ಹತ್ತಿರ ಬರೀ ಇಷ್ಟೇ ಕೇಳ್ತಾ ಇದ್ದೆ, ನಿಮಗೆ ಏನು ಆಗಲು ಬಿಡಬೇಡ ಅಂತ. ಅವಳ ಧ್ವನಿ ನಿಂತಿತ್ತು. ಅವಳ ಕಣ್ಣುಗಳು ಮುಚ್ಚಿಕೊಂಡಳು. ತುಂಬ ನಿಧಾನವಾಗಿ ಆದರೆ ಪೂರ್ತಿ ನಿಜ ಮನಸ್ಸಿನಿಂದ ಹೇಳಿದಳು, ನಿಮಗೆ ಗೊತ್ತಾ, ಯಾವಾಗ ನಾನು ನಿಮ್ಮನ್ನು ಆ ಪಟ್ಟಿಯಲ್ಲಿ ನೋಡಿದೆನೋ ಆ ಒಂದು ಸೆಕೆಂಡ್ ನನಗೆ ಅನಿಸಿತ್ತು ಎಲ್ಲವೂ ಮುಗಿದೇ ಹೋಯಿತು ಅಂತ. ಒಂದು ವೇಳೆ ನಿಮಗೇನಾದರೂ ಆಗಿಬಿಟ್ಟಿದ್ದರೆ? ಅವಳು ಅಲ್ಲಿಗೆ ನಿಲ್ಲಿಸಿದ್ದಳು. ನಂತರ ತಲೆ ಅಲ್ಲಾಡಿಸಿ, ಇಲ್ಲ, ನಾನು ಯೋಚಿಸಲು ಕೂಡ ಸಾಧ್ಯವಿಲ್ಲ. ವಿಕ್ರಮ್ ಕಣ್ಣುಗಳು ಕೂಡ ತುಂಬಿ ಬರಲಾರಂಭಿಸಿದವು. ಅವನು ಅವಳ ಮುಖವನ್ನು ಮೇಲೆತ್ತಲು ಪ್ರಯತ್ನಿಸಿದನು, ಆದರೆ ಸಿಂಧು ಅವನನ್ನು ಇನ್ನೂ ಗಟ್ಟಿಯಾಗಿ ಅಪ್ಪಿಕೊಂಡಳು. ಹೇಗೆ ಆತ ಎಲ್ಲೂ ಮಾಯವಾಗಿ ಬಿಡಬಾರದು ಎನ್ನುವಂತೆ. ಮತ್ತು ಆ ಕ್ಷಣದಲ್ಲಿ ಅವಳ ತುಟಿಗಳಿಂದ ಯಾವುದೇ ಯೋಚನೆ ಇಲ್ಲದೆ ಹೊರಬಂತು, ನೀವು ನನ್ನಿಂದ ಯಾವತ್ತೂ ದೂರ ಹೋಗಬೇಡಿ. ಯಾವತ್ತೂ ಇಲ್ಲ. ನಾನು ನೀವಿಲ್ಲದೆ ಬದುಕಲು ಸಾಧ್ಯವೇ ಇಲ್ಲ. ಕೇಳ್ತಾ ಇದ್ದೀರಾ ತಾನೇ? ನಾನು ಬದುಕಲ್ಲ ನಿಮ್ಮ ಇಲ್ಲದೆ. ವಿಕ್ರಮ್ ಅಲ್ಲಿ ಸ್ತಬ್ಧನಾದನು. ಅವನ ಉಸಿರೇ ನಿಂತಂತಾಗಿತ್ತು. ಸಿಂಧು ಅಳುತ್ತಿದ್ದಳು, ಆದರೆ ಈಗ ಅವಳ ಪದಗಳು ಸ್ಪಷ್ಟವಾಗಿದ್ದವು. ತುಂಬ ಪ್ರೀತಿಸಲು ಶುರು ಮಾಡಿದ್ದೇನೆ ನಾನು ನಿಮ್ಮನ್ನು, ತುಂಬ ಜಾಸ್ತಿ, ನನಗಿಂತಲೂ ಹೆಚ್ಚಾಗಿ. ನಾನು ಹೆದರಿ ಹೋಗಿದ್ದೆ. ನನಗೆ ಅನಿಸಿತ್ತು, ಒಂದು ವೇಳೆ ಇವತ್ತು ಏನಾದರೂ ಆಗಿದ್ದರೆ ನಾನು ನಿಮ್ಮನ್ನು, ನನ್ನ ಮನಸ್ಸಿನ ಮಾತನ್ನು ಯಾವತ್ತೂ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ ಅಂತ. ವಿಕ್ರಮ್ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟ. ಅವನು ಕೆಲವು ಸೆಕೆಂಡ್ಗಳ ಕಾಲ ಪೂರ್ತಿ ಶಾಂತನಾಗಿದ್ದನು. ನಂತರ ಅವಳ ಮುಖವನ್ನು ಒಂದು ಆಳವಾದ ಮುಗುಳ್ನಗೆ ಮೂಡಿತು. ಅದರಲ್ಲಿ ನೆಮ್ಮದಿ ಇತ್ತು, ಪ್ರೀತಿ ಇತ್ತು ಮತ್ತು ಕಾಯುವಿಕೆ ಮುಗಿತು, ಸುಖವಿತ್ತು. ಅವನು ತುಂಬ ನಿಧಾನವಾಗಿ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ತಗೋಬೇಕು ಅಂದ್ಕೊಂಡನು. ಆದರೆ ಸಿಂಧು ಅವನ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದು ತನ್ನನ್ನು ತಾನು ಇನ್ನೂ ಹೆಚ್ಚು ಅವನಿಗೆ ಒಪ್ಪಿಸಿಕೊಂಡಳು. ವಿಕ್ರಮ್ಗೆ ಅರ್ಥವಾಗಿತ್ತು, ಇದು ಬರೀ ಪ್ರೀತಿಯ ಪ್ರಕಟಣೆಯಲ್ಲ, ಕಳೆದುಕೊಳ್ಳುವ ಭಯದ ತಳಮಳ ಮುರಿದು ಹೋಗಿರುವ ಕ್ಷಣ ಎಂದು. ಅವನು ಏನೂ ಮಾತನಾಡದೆ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿದನು. ನಂತರ ಅವಳನ್ನು ಲಘುವಾಗಿ ಎತ್ತಿ ಪೂರ್ತಿಯಾಗಿ ತನ್ನ ಮಡಿಲಲ್ಲಿ ಕೂರಿಸಿಕೊಂಡನು. ಅವಳ ಕಾಲುಗಳನ್ನು ತನ್ನ ಸೊಂಟದ 2 ಬದಿಗೆ ಲಾಕ್ ಮಾಡಿ ಅವಳನ್ನು ಹೇಗೆ ಒಂದು ಹೆದರಿರುವ ಮಗುವನ್ನು ಸಂಭಾಳಿಸುತ್ತಾರೋ ಹಾಗೆ ಹಿಡಿದುಕೊಂಡು ಅವನು ಅವಳ ಹಣೆಯನ್ನು ಚುಂಬಿಸಿದನು. ಅವಳ ಕೂದಲುಗಳನ್ನು ಸರಿಸಿದನು ಮತ್ತು ಬರೀ ಇಷ್ಟೇ ಹೇಳಿದನು, ನಾನು ಎಲ್ಲೂ ಹೋಗ್ತಾ ಇಲ್ಲ ಮುದ್ದು, ನಾನು ಇಲ್ಲೇ ಇದ್ದೇನೆ, ನಿನ್ನ ಹತ್ತಿರ ಮತ್ತು ನಮ್ಮ ಮಗನ ಹತ್ತಿರ. ಮತ್ತು ಸಿಂಧು ನೆಮ್ಮದಿಯಿಂದ ಕಣ್ಣು ಮುಚ್ಚಿಕೊಂಡಳು. ತನ್ನ ಮುಖವನ್ನು ಅವನ ಕುತ್ತಿಗೆಯ ಸಂದಿಯಲ್ಲಿ ಬಚ್ಚಿಟ್ಟುಕೊಂಡಳು. ಹೇಗೆ ಕೊನೆಗೂ ಅವಳ ಆತಂಕದ ಹೃದಯ ಬಡಿತಕ್ಕೆ ತನ್ನ ಸ್ವಂತ ಮನೆ ಸಿಕ್ಕಿತ್ತು ಹೋಯಿತೇನೋ ಎನ್ನುವಂತೆ. ವಿಕ್ರಮ್ ಸಿಂಧುಳನ್ನು ತನ್ನ ತೋಳುಗಳಲ್ಲಿ ಅಷ್ಟೇ ಗಟ್ಟಿಯಾಗಿ ಹಿಡಿದುಕೊಂಡಿದ್ದನು. ಹೇಗೆ ಒಬ್ಬ ಮನುಷ್ಯ ತನ್ನ ಅತ್ಯಂತ ಅಮೂಲ್ಯವಾದ ವಸ್ತುವನ್ನು ಕಳೆದುಕೊಳ್ಳುವ ಭಯದಿಂದ ತನ್ನ ಎದೆಗೆ ಹತ್ತಿರವಾಗಿ ಬಚ್ಚಿಟ್ಟುಕೊಳ್ಳುತ್ತಾನೋ ಹಾಗೆ. ಸಿಂಧುಳ 2 ಕಾಲುಗಳು ಇನ್ನು ಅವನ ಸೊಂಟದ ಸುತ್ತಲೂ ಸುತ್ತಿಕೊಂಡಿದ್ದವು. 2 ಕೈಗಳು ಅವನ ಕುತ್ತಿಗೆ ಹಿಂದೆ ಬಂಧಿಸಿದ್ದವು ಮತ್ತು ಅವಳ ಮುಖ ಅವನ ಹೆಗಲಿನಲ್ಲಿ ಅಡಗಿತ್ತು. ಅವಳ ಉಸಿರಾಟ ಇನ್ನೂ ಪೂರ್ತಿಯಾಗಿ ನಾರ್ಮಲ್ ಆಗಿರಲಿಲ್ಲ. ಅವಳು ಪ್ರತಿ ಕೆಲವು ಸೆಕೆಂಡ್ಗಳಿಗೆ ಆತ ನಿಜವಾಗಿಯೂ ತನ್ನೆದುರಿಗಿದ್ದಾನೆಯೇ, ಇದು ಯಾವುದೇ ಕನಸಲ್ಲ ಎಂದು ಕನ್ಫರ್ಮ್ ಮಾಡಿಕೊಳ್ಳಲು ಇನ್ನೂ ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಿದ್ದಳು. ವಿಕ್ರಮ್ ಅವಳ ಬೆನ್ನನ್ನು ಸವರುತ್ತಾ ನಿಧಾನವಾಗಿ ಕೋಣೆಯೊಳಗೆ ಹೆಜ್ಜೆ ಇಡುತ್ತಿದ್ದನು. ಅಷ್ಟರಲ್ಲಿ ಅವನ ದೃಷ್ಟಿ ಇದ್ದಕ್ಕಿದ್ದಂತೆ ಕೋಣೆಯ 4 ಕಡೆ ಹೋಯಿತು ಮತ್ತು ಆತ ಅಲ್ಲಿ
ನಿಂತು ಬಿಟ್ಟನು. ಇಡೀ ರೂಮ್ ಪೂರ್ತಿ ಬದಲಾಗಿ ಹೋಗಿತ್ತು. ಗೋಡೆಯ ಮೇಲೆ ರಘು ಹಳದಿ ಮತ್ತು ಬಿಳಿ ಬಣ್ಣದ ಫೆರಿ ಲೈಟ್ಗಳಿದ್ದವು. ಮಧ್ಯದಲ್ಲಿ ಆ ದೊಡ್ಡ ಫ್ರೇಮ್ ಇಷ್ಟು ದಿನ ಖಾಲಿಯಾಗಿತ್ತಲ್ಲವೇ? ಈಗ ಅದು ಖಾಲಿ ಇರಲಿಲ್ಲ. ಅದರಲ್ಲಿ ಅವರ ಮದುವೆಯ ಅತ್ಯಂತ ಸುಂದರವಾದ ಫೋಟೋ ಇತ್ತು. ವಿಕ್ರಮ್ ಶೇರ್ವಾನಿಯಲ್ಲಿದ್ದನು. ಸಿಂಧು ಕೆಂಪು ಬಣ್ಣದ ಮದುವೆಯ ಸೀರೆಯಲ್ಲಿದ್ದಳು. ಇಬ್ಬರು ಪರಸ್ಪರರನ್ನ ನೋಡುತ್ತಾ ಇದ್ದರು. ಆ ದೊಡ್ಡ ಫೋಟೋದ ಸುತ್ತಲೂ ಅವರ ಮದುವೆಯ ಪುಟ್ಟ ಪುಟ್ಟ ಕ್ಷಣಗಳು. ಜಯಮಾಲಾ, ಫೇರೆ, ಗೃಹ ಪ್ರವೇಶ, ಸಮರ್ ಜೊತೆಗಿನ ಫೋಟೋ ಎಲ್ಲವೂ ಪ್ರೀತಿಯಿಂದ ಅಲಂಕರಿಸಲಾಗಿತ್ತು. ಇಡೀ ಕೋಣೆಯಲ್ಲಿ ರೆಡ್ ರೋಸ್ ಮತ್ತು ವೈಟ್ ಲಿಲ್ಲಿ ಹೂಗಳ ಸುಂದರ ಸುಗಂಧ ಹರಡಿತ್ತು. ಬೆಡ್ನ ಸುತ್ತಲೂ ಪುಟ್ಟ ಪುಟ್ಟ ಮೀನದ ಬತ್ತಿಯ ಥರದ ಎಲೆಕ್ಟ್ರಿಕ್ ಲ್ಯಾಂಪ್ಗಳು ಉರಿಯುತ್ತಿದ್ದವು ಮತ್ತು ಒಂದು ಮೂಲೆಯ ಟೇಬಲ್ ಮೇಲೆ ಒಂದು ಸಣ್ಣ ಬೋರ್ಡ್ನಲ್ಲಿ ಬರೆಯಲಾಗಿತ್ತು, ವೆಲ್ಕಮ್ ಹೋಮ್, ನಮ್ಮ ಹೊಸ ಆರಂಭ. ವಿಕ್ರಮ್ ಕೆಲವು ಸೆಕೆಂಡ್ಗಳ ಕಾಲ ಪೂರ್ತಿ ಶಾಕ್ ಆದವನಂತೆ ಸುಮ್ಮನೆ ನಿಂತು ಬಿಟ್ಟನು. ನಂತರ ಅವನ ಕಣ್ಣುಗಳು ನಿಧಾನವಾಗಿ ಸಿಂಧು ಕಡೆ ಬಂದವು. ಅವಳು ಇನ್ನೂ ಅವನ ಎದೆಯಲ್ಲಿಯೇ ಅಡಗಿದ್ದಳು. ಅವನ ತುಟಿಗಳ ಮೇಲೆ ತಾನಾಗಿಯೇ ನಗು ಮೂಡಿತು. ಆದರೆ ಕಣ್ಣುಗಳು ತುಂಬಿ ಬಂದವು. ಅವನು ಸಿಂಧೂಳನ್ನು ಸ್ವಲ್ಪ ದೂರ ಮಾಡಿದನು. ಎಷ್ಟು ಎಂದರೆ ಅವಳ ಮುಖ ನೋಡುವಷ್ಟು. ಸಿಂಧೂಳ ದೃಷ್ಟಿ ಇನ್ನೂ ಕೆಳಗೆ ಇತ್ತು. ವಿಕ್ರಮ್ ಏನೂ ಮಾತನಾಡದೆ ಅವಳನ್ನು ಮತ್ತೆ ಮಡಿಲಿಗೆ ಎತ್ತಿಕೊಂಡು ಇದ್ದಕ್ಕಿದ್ದಂತೆ ಅವಳನ್ನು ಎತ್ತಿಕೊಂಡು ರೌಂಡ್ ತಿರುಗಿಸಿದನು. ಸಿಂಧು ಲಘುವಾಗಿ ಗಾಬರಿಯಾಗಿ ತಕ್ಷಣ ಅವನ ಹೆಗಲನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ವಿಕ್ರಮ್ ನಗುತ್ತಾ ಪೂರ್ತಿ ಒಂದು ಮಗುವಿನಂತೆ ಹೇಳಿದನು, ಐ ಲವ್ ಯು ನನ್ನ ಮುದ್ದು. ಇವತ್ತು ನನ್ನ ಲೈಫ್ನ ಅತ್ಯಂತ ಬೆಸ್ಟ್ ಡೇ. ಇವತ್ತು ನನಗೆ ಎಲ್ಲವೂ ಸಿಕ್ಕಿಬಿಟ್ಟಿದೆ. ನನ್ನ ಮನೆ, ನನ್ನ ಮಗ, ನನ್ನ ಪತ್ನಿ, ನನ್ನ ಪರಿವಾರ ಮತ್ತು ನನ್ನ ಕಾಯುವಿಕೆ ಇವತ್ತಿಗೆ ಮುಗಿಯಿತು. ಅವನ ಧ್ವನಿಯಲ್ಲಿ ತುಂಬಿ ಬಂದಿದ್ದು. ಅವನು ತಿರುಗುವುದನ್ನು ನಿಲ್ಲಿಸಿ ತನ್ನ ಹಣೆಯನ್ನು ಸಿಂಧು ಹಣೆಗೆ ಹತ್ತಿರವಾಗಿ ಇಟ್ಟನು. ನಿನಗೆ ಗೊತ್ತಾ, ನಾನು ಕಳೆದ 5 ವರ್ಷಗಳಿಂದ ಇದೇ ಕ್ಷಣಕ್ಕಾಗಿ ಕಾಯುತ್ತಿದ್ದೆ. ನಾನು ನಿನ್ನನ್ನು ಬರೀ ನನ್ನ ಹತ್ತಿರ ಅಷ್ಟೇ ಅಲ್ಲ, ನನ್ನ ಹೃದಯದಲ್ಲಿ ಮತ್ತೆ ವಾಪಸ್ ಪಡೆಯಲು ಬಯಸುತ್ತಿದ್ದೆ. ಮತ್ತು ಇವತ್ತು ನೀನು ಸ್ವಂತ ಬಂದು ನನ್ನ ಹತ್ತಿರ ಹೇಳಿದೆ, ನೀನು ನನ್ನನ್ನು ಪ್ರೀತಿಸುತ್ತಿದ್ದೀಯಾ ಅಂತ. ಸಿಂಧೂಳ ಕಣ್ಣುಗಳು ಒಮ್ಮೆಲೆ ದೊಡ್ಡದಾದವು. ಮುಂದಿನ ಕ್ಷಣದಲ್ಲಿ ಅವಳಿಗೆ ನೆನಪಾಗಿತ್ತು ತಾನು ಏನು ಹೇಳಿಬಿಟ್ಟೆ ಎಂದು. ಹೇಗೆ ಗಾಬರಿಯಲ್ಲಿ, ಆ ತಳಮಳದಲ್ಲಿ ತಾನು ಯಾವುದೇ ಯೋಚನೆಯಿಲ್ಲದೆ ತನ್ನ ಹೃದಯದ ಮಾತನ್ನು ಹೊರ ಹಾಕಿದ್ದೆ ಎಂದು. ಅವಳ ಮುಖ ಪೂರ್ತಿ ಕೆಂಪಾಗಿತ್ತು. ಅವಳು ತಕ್ಷಣವೇ ಮತ್ತೆ ವಿಕ್ರಮ್ನ ಕುತ್ತಿಗೆಯ ಸಂದಿಗೆಯಲ್ಲಿ ಮುಖ ಮುಚ್ಚಿಕೊಂಡಳು. ವಿಕ್ರಮ್ ಅವಳ ಸ್ಥಿತಿಯನ್ನು ನೋಡಿ ಜೋರಾಗಿ ನಕ್ಕನು ಮತ್ತು ಮುದ್ದಾಗಿ ಹೇಳಿದನು, ಇನ್ನೊಂದು ಬಾರಿ ಹೇಳು ಮುದ್ದು, ಪ್ಲೀಸ್. ಸಿಂಧು ತಕ್ಷಣ ತಲೆ ಅಲ್ಲಾಡಿಸಿದಳು. ಇಲ್ಲ. ವಿಕ್ರಮ್ ಸುಳ್ಳು ಬೇಸರ ನಟಿಸುತ್ತಾ ಹೇಳಿದನು, ಈಗ ತಾನೇ ಅಷ್ಟೊಂದು ಹೇಳ್ತಾ ಇದ್ದೆ, ನನ್ನ ಇಲ್ಲದೇ ಇರಲು ಸಾಧ್ಯವೇ ಇಲ್ಲ, ನನ್ನಿಂದ ಯಾವತ್ತೂ ದೂರ ಹೋಗಬೇಡಿ ಅಂತ. ಮತ್ತೆ ಈಗ? ಸಿಂಧು ಕಣ್ಣುಗಳು ಮುಚ್ಚಿಕೊಂಡಳು. ಅವಳ ಕೆನ್ನೆಗಳ ಮೇಲೆ ಲಘು ನಾಚಿಕೆ ಮೂಡಿತ್ತು. ಅವಳು ತುಂಬ ನಿಧಾನವಾಗಿ ಹೇಳಿದಳು, ನಾನು ಇವತ್ತು ನಿಮಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಈ ಎಲ್ಲ ಪ್ರಿಪ್ರೇಷನ್ ವಿಕ್ರಮ್ ಪೂರ್ತಿ ಶಾಂತನಾಗಿ ಅವಳನ್ನೇ ನೋಡಲಾರಂಭಿಸಿದನು. ಸಿಂಧು ಲಘುವಾಗಿ ಕಣ್ಣುಗಳನ್ನು ಎತ್ತಿ ನೋಡಿದಳು. ನಾನು ನಿಮಗಾಗಿ ಏನಾದರೂ ಮಾಡಬೇಕು ಅಂದುಕೊಂಡಿದ್ದೆ. ನೀವು ನನಗಾಗಿ ಇಷ್ಟೊಂದು ಮಾಡಿದ್ದೀರಾ. ನನ್ನ ಲೈಫ್ ಬದಲಾಯಿಸಿದ್ದೀರಾ. ನನ್ನ ಮಗನಿಗಾಗಿ ನಿಮ್ಮ ಹೆಸರು ಕೊಟ್ಟಿದ್ದೀರಾ. ನನ್ನನ್ನು ಯಾವುದೇ ಪ್ರಶ್ನೆಗಳಿಲ್ಲದೆ ಒಪ್ಪಿಕೊಂಡಿದ್ದೀರಾ. ಅದಕ್ಕೆ ಅವಳ ಧ್ವನಿ ನಿಂತಿತ್ತು. ನಾನು ಇವತ್ತು ನಿಮ್ಮ ಹತ್ತಿರ ನನ್ನ ಹೃದಯದ ಮಾತು ಹೇಳಬೇಕು ಅಂದುಕೊಂಡಿದ್ದೆ. ಇವತ್ತು ನಾನು ಕೆಲವು ದಿನಗಳಿಂದ ಅರ್ಥ ಮಾಡಿಕೊಂಡಿದ್ದೆ, ಆದರೆ ಧೈರ್ಯ ಇರಲಿಲ್ಲ. ಅವಳು ಕೋಣೆಯ ಕಡೆ ನೋಡಿದಳು. ಇದೆಲ್ಲವೂ ನಮಗಾಗಿ ಇತ್ತು. ನಂತರ ಅವಳು ಕಣ್ಣುಗಳಿಂದ ಕಣ್ಣೀರು ಕೆಳಗೆ ಜಾರಿತ್ತು. ಆದರೆ ನನಗೆ ಏನು ಗೊತ್ತು ಇವತ್ತು ಇಂತಹ ದಿನ ಎದುರಾಗುತ್ತದೆ ಅಂತ. ನಾನು ತುಂಬ ಹೆದರಿ ಹೋಗಿದ್ದೆ. ಮತ್ತು ಅವಳು ಮತ್ತೆ ಅವನ ಎದೆಗೆ ಒರಗಿಕೊಂಡಳು. ವಿಕ್ರಮ್ ಅವಳನ್ನು ತನ್ನ ತೋಳೊಳಗೆ ಇನ್ನೂ ಹತ್ತಿರವಾಗಿ ಸೆಳೆದುಕೊಂಡನು. ಅವಳ ಕೂದಲಿಗೆ ಕೈ ಆಡಿಸುತ್ತಾ ಹೇಳಿದನು, ಏನೂ ಇಲ್ಲ ಮುದ್ದು, ಬಹುಶಃ ದೇವರು ನಮ್ಮ ಪರೀಕ್ಷೆ ತಗೊತಾ ಇದ್ದ ಅಷ್ಟೇ. ಆದರೆ ನೋಡಿದ್ಯಾ, ಆತ ನನ್ನನ್ನು ಮತ್ತೆ ನಿನ್ನ ಹತ್ತಿರ ಸುರಕ್ಷಿತವಾಗಿ ಕಳುಹಿಸಿಕೊಟ್ಟ. ಅವನು ಅವಳ ಮುಖವನ್ನು ಮೇಲಕ್ಕೆತ್ತಿ ಅವಳ ಕಣ್ಣುಗಳನ್ನು ನೋಡುತ್ತಾ ತುಂಬ ಮೃದು ಧ್ವನಿಯಲ್ಲಿ ಹೇಳಿದನು, ವಿಕ್ರಮ್, ನೀನಿಲ್ಲದೆ ಏನೂ ಇಲ್ಲ, ಜೀವ ಏನೂ ಇಲ್ಲ. ಮತ್ತು ಇನ್ನಷ್ಟು ಹೇಳಿ ಅವನು ಬಾಗಿ ಅವಳ ಕುತ್ತಿಗೆಯ ಮೇಲೆ ತನ್ನ ತುಟಿಗಳನ್ನು ಇಟ್ಟನು. ಯಾವುದೇ ಗಡಿಬಿಡಿ ಇರಲಿಲ್ಲ. ಬರೀ ಒಂದು ಲಘುವಾದ ನಿಂತು ಹೋದ ಸ್ಪರ್ಶವಿತ್ತು. ಅದರಲ್ಲಿ ಪ್ರೀತಿ ಇತ್ತು, ನೆಮ್ಮದಿ ಇತ್ತು ಮತ್ತು ವರ್ಷಗಳ ನಂತರ ಸಿಕ್ಕ ನಂಬಿಕೆ ಇತ್ತು. ಸಿಂಧೂಳ ಬೆರಳುಗಳು ಅವನ ಶರ್ಟ್ನ ಹಿಂಭಾಗವನ್ನು ಇನ್ನೂ ಗಟ್ಟಿಯಾಗಿ ಬಿಗಿದುಕೊಂಡವು. ಅವಳು ತನ್ನನ್ನು ತಾನು ಇನ್ನೂ ಅವನಿಗೆ ಹತ್ತಿರವಾಗಿ ಮಾಡಿಕೊಂಡಳು. ವಿಕ್ರಮ್ ನಕ್ಕನು, ಮುದ್ದು, ಈಗ ಕೆಳಗೆ ಇಳಿ. ನಾನು ಎಲ್ಲೂ ಓಡು ಹೋಗ್ತಾ ಇಲ್ಲ. ಆದರೆ ಸಿಂಧು ಅದರಲ್ಲಿಲ್ಲದೆ ಕದಲಿಲ್ಲ. ಅವಳು ಇನ್ನೂ ಮುದ್ದಾಗಿ ಅಡಗಿಕೊಳ್ಳುತ್ತಾ ಹೇಳಿದಳು, ಇಲ್ಲ. ವಿಕ್ರಮ್ ಜೋರಾಗಿ ನಕ್ಕನು, ಸರಿ,
ಹಾಗಿದ್ದರೆ ಪ್ಲ್ಯಾನ್ ಇದೇನಾ? ನಾನು ಹೀಗೆ ನಿನ್ನನ್ನು ಎತ್ತಿಕೊಂಡು ತಿರುಗುತ್ತಾ ಇರಬೇಕಾ? ಸಿಂಧು ಏನನ್ನೂ ಹೇಳಲಿಲ್ಲ. ಬರೀ ಅವನ ಕುತ್ತಿಗೆಯಲ್ಲಿ ಮುಖ ಇನ್ನೂ ಹೆಚ್ಚು ಬಚ್ಚಿಟ್ಟುಕೊಂಡಳು. ವಿಕ್ರಮ್ ಸ್ವಲ್ಪ ಬಾಗಿ ಅವಳನ್ನು ಬೆಡ್ ಮೇಲೆ ಕೂರಿಸಲು ಟ್ರೈ ಮಾಡಿದನು. ಆದರೆ ಅವನು ಅವಳನ್ನು ಬಿಡುತ್ತಿದ್ದಂತೆ ಸಿಂಧು ಮತ್ತೆ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ವಿಕ್ರಮ್ ಈಗ ಅವಳನ್ನು ರೇಗಿಸಲು ಶುರು ಮಾಡಿದ. ಮುದ್ದು, ನಾನು ನಿನ್ನ ಹತ್ತಿರವೇ ಇದ್ದೇನೆ, ಎಲ್ಲೂ ಹೋಗ್ತಾ ಇಲ್ಲ. ಆದರೆ ನನಗೆ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು, ಜೊತೆಗೆ ಹಸಿವಾಗ್ತಾ ಇದೆ. ಅವನು ಸ್ವಲ್ಪ ಬಾಗಿ ಅವಳ ಕಿವಿಯ ಹತ್ತಿರ ಮೆಲ್ಲನೆ ಹೇಳಿದನು. ಅಥವಾ ನೀನೇ ಹೇಳು, ನಿನ್ನನ್ನೇ ತಿಂದು ಹೊಟ್ಟೆ ತುಂಬಿಸಿಕೊಳ್ಳಲ್ಲ, ನನಗೇನೂ ಅಡ್ಡಿ ಇಲ್ಲ. ಅವನು ಮುಂದೆ ಏನಾದರೂ ಹೇಳುವ ಮೊದಲೇ ಸಿಂಧು ಮಿಂಚಿನ ವೇಗದಲ್ಲಿ ಅವನಿಂದ ದೂರ ಸರಿದು ನಿಂತಳು. ಅವಳ ಮುಖ ಎಷ್ಟು ಕೆಂಪಾಗಿತ್ತೆಂದರೆ ನಿಜವಾಗಿಯೂ ಯಾರೋ ಕಾಶ್ಮೀರಿ ಆ್ಯಪಲ್ಗೂ ಗುಲಾಬಿ ಬಣ್ಣ ಹಚ್ಚಿದ್ದಂತೆ ಕಾಣಿಸುತ್ತಿತ್ತು. ಅವಳು ತಕ್ಷಣವೇ ಬೇರೆ ಕಡೆ ನೋಡಲಾರಂಭಿಸಿದಳು. ವಿಕ್ರಮ್ ಅವಳನ್ನು ನೋಡಿ ಮುಗುಳ್ನಗುತ್ತಿದ್ದನು. ಅವನು ಬೆಡ್ನಿಂದ ಏಳಲು ಹೋದಾಗ ಅವನ ಕಾಲಿಗೆ ಏನೋ ತಗುಲಿತ್ತು. ಅವನು ಕೆಳಗೆ ನೋಡಿದನು. ಒಂದು ಸುಂದರವಾದ ಪ್ಯಾಕ್ ಮಾಡಿದ ಬಾಕ್ಸ್ ಇತ್ತು. ಅವನು ಅದನ್ನು ಎತ್ತಿ ಓಪನ್ ಮಾಡಿದನು ಮತ್ತು ಕೆಲವು ಸೆಕೆಂಡ್ ಬರೀ ಅದನ್ನೇ ನೋಡುತ್ತಾ ನಿಂತು ಬಿಟ್ಟನು. ಒಳಗಡೆ ಅತ್ಯಂತ ಸುಂದರವಾದ ರೆಡ್ ಕಲರ್ ಶಿಫಾನ್ ಸೀರೆ ಇತ್ತು. ಅದರ ಜೊತೆ ಮ್ಯಾಚಿಂಗ್ ಸ್ಲೀವ್ಲೆಸ್ ಬ್ಲೌಸ್ ಇತ್ತು. ತುಂಬ ನಾಜೂಕಾದ ಕೆಲಸವಾಗಿತ್ತು. ಪೂರ್ತಿ ಹೇಗೆ ಒಬ್ಬ ಹುಡುಗಿ ತನ್ನ ಪತಿಗಾಗಿ ಮೊದಲ ಬಾರಿ ಧರಿಸಲು ಬಯಸುತ್ತಾಳೋ ಹಾಗೆ. ವಿಕ್ರಮ್ ನಿಧಾನವಾಗಿ ಆ ಸೀರೆಯನ್ನು ಕೈಯಲ್ಲಿ ತೆಗೆದುಕೊಂಡು ನಂತರ ದೃಷ್ಟಿ ಎತ್ತಿ ಸಿಂಧು ಕಡೆ ನೋಡಿದನು. ಸಿಂಧು ತಕ್ಷಣ ಅರ್ಥ ಮಾಡಿಕೊಂಡಳು, ಆತ ಅದನ್ನು ನೋಡಿಬಿಟ್ಟಿದ್ದಾನೆ ಎಂದು. ಅವಳು ನಾಚಿಕೆಯಿಂದ ಕಣ್ಣುಗಳನ್ನು ಮುಚ್ಚಿಕೊಂಡಳು. ವಿಕ್ರಮ್ ಕೆಲವು ಸೆಕೆಂಡ್ ಅವಳನ್ನೇ ನೋಡುತ್ತಾ ಇದ್ದನು. ನಂತರ ಅವನ ಕಣ್ಣುಗಳು ತಾನಾಗಿಯೇ ಕಲ್ಪನೆ ಮಾಡಲಾರಂಭಿಸಿಕೊಂಡವು. ಇದೇ ಕೋಣೆ, ಇದೇ ಲೈಟ್ಸಿಂಗ್, ಇದೇ ಹೂಗಳು ಮತ್ತು ಸಿಂಧು ಈ ಕೆಂಪು ಸೀರೆಯಲ್ಲಿ, ಬಿಟ್ಟ ಕೂದಲು, ಕಣ್ಣಿನಲ್ಲಿ ಕಾಡಿಗೆ, ತುಟಿಯ ಮೇಲೆ ಲಘು ಕೆಂಪು ನಗು ಮತ್ತು ಕೆಲವು ತನಗಾಗಿ ಕಾಯುತ್ತಿರುವ ಆ ಸುಂದರ ರೂಪ. ಇದನ್ನು ಯೋಚಿಸುತ್ತಿದ್ದಂತೆಯೇ ಸ್ವಂತ ವಿಕ್ರಮ್ ಕೂಡ ನಾಚಿಕೆಯಿಂದ ಕೆಂಪಾದನು. ಅವನು ನಿಧಾನವಾಗಿ ಆ ಸೀರೆಯನ್ನು ತನ್ನ ಎದೆ ಹತ್ತಿರ ಇಟ್ಟುಕೊಂಡನು ಮತ್ತು ತುಂಬ ಮೃದುವಾಗಿ ನಗುತ್ತಾ ಸಿಂಧು ಕಡೆ ನೋಡಲಾರಂಭಿಸಿದನು. ಆದರೆ ಸಿಂಧು ಅವನ ಕಣ್ಣುಗಳನ್ನು ನೋಡುತ್ತಾನೇ ಇರಲಿಲ್ಲ. ವಿಕ್ರಮ್ಗೆ ಅರ್ಥವಾಗಿತ್ತು, ಸಿಂಧುಳ ಈ ಸರ್ಪ್ರೈಸ್ನಲ್ಲಿ ಈ ಸೀರೆ ಕೂಡ ಒಂದು ಭಾಗವಾಗಿತ್ತು ಎಂದು. ವಿಕ್ರಮ್ ಸ್ವಲ್ಪ ಸಮಯ ಅಲ್ಲಿ ನಿಂತು ಸಿಂಧುಳನ್ನು ನೋಡುತ್ತಾ ಇದ್ದ. ಅವನ ಬಾಹುಗಳಲ್ಲಿ ಇನ್ನು ಕೆಲವು ಸಮಯ ಮುಂಚೆ ಆ ನಡುಕ ಬಾಕಿ ಇತ್ತು. ಆ ಭಯ, ಆ ತಳಮಳ, ಆ ಭಾವನೆ, ಹೀಗೆ ಒಂದು ಕ್ಷಣಕ್ಕಾಗಿ ಇಬ್ಬರು ಪರಸ್ಪರರನ್ನು ಕಳೆದುಕೊಳ್ಳುವ ಆ ನಿಜವಾದ ಭಯವನ್ನು ಅನುಭವಿಸಿದ್ದರು ಎಂದು. ಅವನು ನಿಧಾನವಾಗಿ ಸಿಂಧುಳ ಕೆನ್ನೆಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು, ಸಿಂಧುಳ ಕಣ್ಣುಗಳನ್ನು ಇನ್ನೂ ತೇವವಾಗಿದ್ದವು. ಕಣ್ರೆಪ್ಪೆಗಳ ಮೇಲೆ ಕಣ್ಣೀರಿನ ತೇವ ಬಾಕಿ ಇತ್ತು. ವಿಕ್ರಮ್ ಹಗುರವಾಗಿ ನಕ್ಕನು ಮತ್ತು ತುಂಬ ಮೆಲ್ಲನೆ ಹೇಳಿದನು, ಮುದ್ದು, ನಾನು ಈಗ ಫ್ರೆಶ್ ಆಗಲು ಹೋಗ್ತಾ ಇದ್ದೀನಿ. ಆದರೆ ಅದಕ್ಕಿಂತ ಮುಂಚೆ ನಿನ್ನ ಹತ್ತಿರ ಒಂದು ವಿಷಯ ಕೇಳಬೇಕು. ಸಿಂಧು ಲಘುವಾಗಿ ಅವನ ಕಡೆ ನೋಡಿದಳು. ವಿಕ್ರಮ್ ನಕ್ಕನು. ಆದರೆ ಈ ಬಾರಿ ಅವನ ನಗುವಿನಲ್ಲಿ ಯಾವುದೇ ತುಂಟತನವಿರಲಿಲ್ಲ, ತುಂಬ ಆಳವಾದ ಮೃದುತ್ವವಿತ್ತು. ಅವನು ಅವಳ ಕೈಯನ್ನು ಹಿಡಿದು ತನ್ನ ಎದೆಯ ಮೇಲೆ ಇಟ್ಟುಕೊಂಡು ಹೇಳಿದನು, ಪ್ರಕೃತಿಯ ಈ ಬಿರುಗಾಳಿ ಯಾವ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಹೋಗಿತ್ತೋ ನಾನು ಬಯಸುತ್ತೇನೆ ನಾವು ಅದನ್ನು ಅಲ್ಲಿಂದಲೇ ಶುರು ಮಾಡಬೇಕು ಅಂತ. ಎಲ್ಲಿ ನೀನು ಅದನ್ನು ನಿಲ್ಲಿಸಿದ್ದೀಯೋ ನಾನು ಬಯಸುತ್ತೇನೆ ನೀನು ಮರೆತು ಬಿಡು. ಕೆಲವು ಸಮಯದ ಮುಂಚೆ ನೀನು ಹೆದರಿದ್ದೆ ಎಂದು ಮರೆತು ಬಿಡು. ಹೊರಗಡೆ ಬಿರುಗಾಳಿ ಇತ್ತು ಎಂದು ಮರೆತು ಬಿಡು. ನಾನು ಲೇಟ್ ಆದೆ ಎಂದು ಬರೀ ಇಷ್ಟೇ ನೆನಪಿನಲ್ಲಿಡು. ನಾನು ನಿನ್ನ ಹತ್ತಿರ ಸುರಕ್ಷಿತವಾಗಿ ಬಂದು ಬಿಟ್ಟಿದ್ದೇನೆ ಅಂತ, ಮತ್ತು ನನಗೆ ಆ ಕ್ಷಣವನ್ನು ಮತ್ತೆ ಬದುಕುವ ಅವಕಾಶ ಸಿಕ್ಕಿದೆ, ಯಾವುದನ್ನು ನೀನು ನನಗಾಗಿ ಸೃಷ್ಟಿಸಲು ಬಯಸಿದ್ದೀಯೋ. ಸಿಂಧು ಬರೀ ಅವನನ್ನೇ ನೋಡುತ್ತಾ ಇದ್ದಳು. ವಿಕ್ರಮ್ ಅವಳನ್ನು ಇನ್ನೂ ಸ್ವಲ್ಪ ಹತ್ತಿರಕ್ಕೆ ಬಂದು ತುಂಬ ಮೃದುವಾಗಿ ಹೇಳಿದನು, ನೀನು ನನಗಾಗಿ ಇಷ್ಟೊಂದು ಪ್ರಿಪ್ರೇಷನ್ ಮಾಡಿದ್ದೀಯಲ್ಲವೇ? ನೀನು ಯೋಚಿಸಿರಬೇಕು. ನಾನು ಬಾಗಿಲು ತೆರೆಯುತ್ತೇನೆ, ನೀನು ಹೇಗೆ ನನ್ನ ಎದುರು ಬರುತ್ತೀಯಾ, ನಾನು ನಿನ್ನನ್ನು ನೋಡುತ್ತೇನೆ, ನೀನು ಏನು ಹೇಳುತ್ತೀಯಾ ಮತ್ತು ನಾವು ಆ ಕ್ಷಣವನ್ನು ಜೊತೆಯಾಗಿ ಬದುಕುತ್ತೇವೆ ಅಂತ. ಸೊ ಮುದ್ದು, ನಾನು ಅದನ್ನು ಬರೀ ಕಲ್ಪನೆ ಮಾಡಿಕೊಳ್ಳಲು ಬಯಸುವುದಿಲ್ಲ, ನಾನು ಅದನ್ನು ಬದುಕಲು ಬಯಸುತ್ತೇನೆ. ನಾನು ನಿನ್ನನ್ನು ಆ ಸೀರೆಯಲ್ಲಿ ಬರೀ ಯೋಚಿಸಿ ಅಷ್ಟು ಖುಷಿಯಾಗಲು ಬಯಸುವುದಿಲ್ಲ. ನಾನು ನಿನ್ನನ್ನು ನೋಡಬೇಕು ಅಂದುಕೊಂಡಿದ್ದೇನೆ, ನೀನು ಅದೇ ಹೃದಯ ಬಡಿತವನ್ನು ಅನುಭವಿಸಬೇಕು ಅಂದುಕೊಂಡಿದ್ದೇನೆ, ಅದೇ ಸಂಕೋಚ, ಅದೇ ಕಾಯುವಿಕೆ, ಯಾವುದನ್ನು ನೀನು ನನಗಾಗಿ ಅನುಭವಿಸಿದ್ದೀಯೋ ನನಗಾಗಿ ಇದನ್ನು ಮಾಡ್ತೀಯಾ ಅಲ್ವಾ? ಸಿಂಧು ಕಣ್ಣುಗಳಿಂದ ಮತ್ತೆ ಕಣ್ಣೀರು ಸುರಿಯಲಾರಂಭಿಸಿತು. ಅವಳು ಏನೂ ಮಾತನಾಡದೆ ತನ್ನ ಹಣೆಯನ್ನು ಅವನ ಎದೆಗೆ ಚಚ್ಚಿಕೊಂಡಳು ಮತ್ತು ನಿಧಾನವಾಗಿ ಹೌದು ಎಂಬಂತೆ ತಲೆಯಾಡಿಸಿದಳು. ವಿಕ್ರಮ್ ನಕ್ಕನು. ಅವಳ ಕೆನ್ನೆಯ ಮೇಲೆ ಕೈ ಆಡಿಸುತ್ತಾ ಹೇಳಿದನು, ಬರೀ ಹೀಗೆ ಮತ್ತು ಹೌದು. ಇವತ್ತಿನ ನಂತರ ನಿನ್ನ ಕಣ್ಣುಗಳಿಂದ ಒಂದು ಹನಿ ಕಣ್ಣೀರು ಬರಬಾರದು. ಇವತ್ತು ಬರೀ ನಗು ಅಷ್ಟೇ. ಅವನು ಅವಳ ಕೈಗಳಿಗೆ ಮುತ್ತಿಟ್ಟು ಬಿಟ್ಟನು.
ಮತ್ತು ಪಕ್ಕದ ರೂಮ್ ಕಡೆ ನಡೆದನು. ಸಿಂಧು ಕೆಲವು ಕ್ಷಣ ಅಲ್ಲಿ ನಿಂತಳು. ನಂತರ ಅವಳು ಕಣ್ಣುಗಳನ್ನು ಮುಚ್ಚಿ ತುಂಬ ನಿಧಾನವಾಗಿ ಮೇಲೆ ನೋಡುತ್ತಾ ಹೇಳಿದಳು, ಮಹಾದೇವ, ನಿಮಗೆ ತುಂಬ ತುಂಬ ಧನ್ಯವಾದಗಳು. ಇವರನ್ನು ಸುರಕ್ಷಿತವಾಗಿ ನನ್ನ ಜೀವನಕ್ಕೆ ಮರಳಿಸಿ ಕಳಿಸಿಕೊಟ್ಟಿದ್ದಕ್ಕೆ. ಅವಳು ಫೋನ್ ಎತ್ತಿಕೊಂಡು ವಿದ್ಯಾ ಆಂಟಿಗೆ ಕಾಲ್ ಮಾಡಿದಳು. ಕೆಲವೇ ನಿಮಿಷಗಳಲ್ಲಿ ವಿದ್ಯಾ ಆಂಟಿ ಮೇಲೆ ಬಂದರು. ಅವರು ಸಿಂಧು ಮುಖದ ಮೇಲಿದ್ದ ಆ ಹೊಳಪನ್ನು ನೋಡಿದರು, ಕಣ್ಣಿನ ತೇವವನ್ನು ನೋಡಿದರು ಮತ್ತು ಏನು ಕೇಳದೆ ಮುಗುಳ್ನಕ್ಕರು. ಸಿಂಧು ಸ್ವಲ್ಪ ಸಂಕೋಚದಿಂದ ಹೇಳಿದರು, ವಿದ್ಯಾ ಆಂಟಿ, ನಾವು ಯಾವ ಡಿನ್ನರ್ ಪ್ಲ್ಯಾನ್ ಮಾಡಿದ್ದೆವೋ ಅದು ಅದು ವಿದ್ಯಾ ಆಂಟಿ ನಗುತ್ತಾ ಮಧ್ಯದಲ್ಲೇ ಹೇಳಿದರು, ಎಲ್ಲವೂ ರೆಡಿಯಾಗಿದೆ ಮಗಳು, ನೀನು ಬರೀ ರೆಡಿಯಾಗು. ಊಟವನ್ನು ನಾನು ನಿಮ್ಮ ರೂಮ್ಗೆ ಕಳುಹಿಸಿಕೊಡುತ್ತೇನೆ. ಇವತ್ತು ನೀನು ಏನೂ ಮಾಡಬೇಕಾಗಿಲ್ಲ. ಸಿಂಧು ಲಘುವಾಗಿ ನಾಚಿಕೊಂಡಳು. ವಿದ್ಯಾ ಆಂಟಿ ಕೆಳಗೆ ಹೋದರು. ಸ್ವಲ್ಪ ಸಮಯದ ನಂತರ ಕೋಣೆಯಲ್ಲಿ ನಿಧಾನವಾಗಿ ಎಲ್ಲ ಅರೇಂಜ್ಮೆಂಟ್ ಆಗಲು ಶುರು ಮಾಡಿದವು. ಒಂದು ರೌಂಡ್ ಟೇಬಲ್ ಮೇಲೆ ಬಿಳಿ ಬಣ್ಣದ ಬಟ್ಟೆ ಹಾಸಿ ಮಧ್ಯದಲ್ಲಿ ಉದ್ದನೆಯ ಕ್ಯಾಂಡಲ್ ಇಡಲಾಗಿತ್ತು. ವಿಕ್ರಮ್ಗೆ ಇಷ್ಟವಾದ ಎಲ್ಲ ಅಡುಗೆಗಳನ್ನು ತಂದು ಜೋಡಿಸಲಾಗಿತ್ತು. ಗುಲಾಬಿಯ ಕೆಲವು ದಳಗಳನ್ನು ಟೇಬಲ್ ಮೇಲೆ ಮತ್ತು ಕೆಲವು ಬೆಡ್ನ ಹತ್ತಿರ ಹಾಕಲಾಗಿತ್ತು. ಆ ದೊಡ್ಡ ಫ್ರೇಮ್ನಲ್ಲಿ ಅವರ ಮದುವೆಯ ಫೋಟೋ ಅಂತೂ ಇತ್ತು. ಅದರ ಸುತ್ತಲೂ ಪುಟ್ಟ ಪುಟ್ಟ ಫೋಟೋಗಳು. ಎಲ್ಲ ಲಘು ನಗು, ಎಲ್ಲೋ ಕಣ್ಣು ತಪ್ಪಿಸಿ ಕದ್ದು ನೋಡುವುದು, ಎಲ್ಲೋ ಸಿಂಧು ಇರುವುದು, ಎಲ್ಲೋ ಒಬ್ಬರನ್ನೊಬ್ಬರು ದಿಟ್ಟಿಸುವುದು. ಕೋಣೆಯ ಯಾವುದೋ ಹೋಟೆಲ್ ಥರ ಕಾಣಿಸುತ್ತಿರಲಿಲ್ಲ, ಒಂದು ಸುಂದರ ಮನೆ ಥರ ಕಾಣಿಸುತ್ತಿತ್ತು. ಇಂತಹ ಒಂದು ಮನೆ ಎಲ್ಲಿ ಮೊದಲ ಬಾರಿ ಒಬ್ಬ ಪತಿ ತನ್ನ ಪತಿಗಾಗಿ ಹೃದಯದಿಂದ ಎಲ್ಲವನ್ನ ಸಜ್ಜಾಗಿಸಿದ್ದಾಳೆ. ಎಲ್ಲವೂ ರೆಡಿಯಾದ ನಂತರ ವಿದ್ಯಾ ಆಂಟಿ ನಗುತ್ತಾ ಹೊರಟು ಹೋದರು. ಸಿಂಧು ರೂಮ್ನಲ್ಲಿ ಒಬ್ಬಂಟಿಯಾಗಿ ಉಳಿದಳು. ಅವಳು ಅಲ್ಮಾರ ಓಪನ್ ಮಾಡಿದಳು. ಅದೇ ಕೆಂಪು ಶಿಫಾನ್ ಸೀರೆಯನ್ನು ಹೊರಗೆ ತೆಗೆದಳು. ಕೆಲವು ಕ್ಷಣ ಅದನ್ನು ಬರೀ ಕೈಯಲ್ಲಿ ಹಿಡಿದು ನೋಡುತ್ತಾ ಇದ್ದಳು. ನಂತರ ನಿಧಾನವಾಗಿ ಉಟ್ಟುಕೊಳ್ಳಲು ಶುರು ಮಾಡಿದಳು. ಆ ಸೀರೆ ಅವಳ ಸುತ್ತಲೂ ಹೇಗೆ ಸುತ್ತಿಕೊಳ್ಳುತ್ತಿದ್ದೆಂದರೆ ಒಂದು ಸುಂದರ ಭಾವನೆ ಆಕಾರ ಪಡೆಯುತ್ತಾ ಇರುವಂತೆ ಭಾಸವಾಗುತ್ತಿತ್ತು. ಅವಳು ಕೂದಲನ್ನು ಬಿಟ್ಟಳು. ಬರೀ ಅರ್ಧ ಕೂದಲನ್ನು ಮುಂದೆ ಹಾಕಿಕೊಂಡಳು. ಕಣ್ಣುಗಳಿಗೆ ಲಘುವಾಗಿ ಕಾಡಿಗೆ ಹಚ್ಚಿ ಒಂದು ಪುಟ್ಟ ಕೆಂಪು ಮಿದ್ದಿ, ಲಘುವಾದ ಲಿಪ್ಸ್ಟಿಕ್. ಅವಳು ಕನ್ನಡಿ ತನ್ನನ್ನು ತಾನು ನೋಡಿಕೊಳ್ಳಲು ಮತ್ತು ನಿಜಕ್ಕೂ ಕೆಲವು ಸೆಕೆಂಡ್ ಅವಳಿಗೆ ತನ್ನನ್ನು ತಾನೇ ಗುರುತಿಸಲು ಸಾಧ್ಯವಾಗಲಿಲ್ಲ. ನಂತರ ನಾಚಿಕೆಯಿಂದ ಅವಳು ಸ್ವಂತ ಮುಗುಳ್ನಕ್ಕಳು. ಅವಳು ಕೋಣೆಯ ಸುತ್ತಲೂ ಒಮ್ಮೆ ಕಣ್ಣು ಹಾಯಿಸಿದಳು. ಮಂದವಾದ ಬೆಳಕು, ಹೂಗಳು, ಫೋಟೋಗಳು ಮತ್ತು ಮಧ್ಯದಲ್ಲಿ ಅವಳು ಸ್ವಂತ. ಅವಳ ಹೃದಯ ಇನ್ನೂ ವೇಗವಾಗಿ ಬಡಿದುಕೊಳ್ಳಲಾರಂಭಿಸಿತು. ಅವಳು ಬೆಡ್ನ ಒಂದು ಮೂಲೆಯಲ್ಲಿ ಕುಳಿತುಕೊಂಡಳು. ತನ್ನ ಬೆರಳುಗಳನ್ನು ತಾನೇ ಮಡಚಿಕೊಳ್ಳುತ್ತಾ ಇದ್ದಳು. ಅಷ್ಟರಲ್ಲಿ ಬಾಗಿಲಿನ ಮೇಲೆ ತುಂಬ ಲಘುವಾದ ಬಾಗಿಲು ತಟ್ಟುವ ಶಬ್ದವಾಯಿತು. ಅವಳು ಹೃದಯ ಒಂದು ಕ್ಷಣ ನಿಂತಂತಾಗಿತ್ತು. ಬಾಗಿಲು ನಿಧಾನವಾಗಿ ತೆರೆಯಿತು ಮತ್ತು ವಿಕ್ರಮ್ ಒಳಗಡೆ ಬಂದನು. ಕೋಣೆಯಲ್ಲಿ ಮಂದವಾದ ಬೆಳಕು, ಮೇಣಬತ್ತಿಯ ಜ್ವಾಲೆ ನಿಧಾನವಾಗಿ ಅಲುಗಾಡುತ್ತಿತ್ತು. ಗುಲಾಬಿಯ ಸುಗಂಧ ಹರಡಿತ್ತು. ಆದರೆ ಮರುಕ್ಷಣವೇ ಅವನ ಕಣ್ಣು ಎಲ್ಲವನ್ನ ಬಿಟ್ಟು ಬರೀ ಒಂದೇ ಜಾಗದಲ್ಲಿ ಹೋಗಿ ನಿಂತವು. ಸಿಂಧು. ಕೆಂಪು ಶಿಫಾನ್ ಸೀರೆಯಲ್ಲಿ ನಿಂತಿದ್ದ ಸಿಂಧು. ಅವಳ ಉದ್ದನೆಯ ಕೂದಲು ಅರ್ಧ ಮುಂದೆ ಬಿದ್ದಿದ್ದವು. ಹಣೆಯ ಮೇಲೆ ಪುಟ್ಟ ಕೆಂಪು ಬಿಂದಿ, ಕಣ್ಣಿನಲ್ಲಿ ಕಾಡಿಗೆ, ತುಟಿಗಳ ಮೇಲೆ ಆಲಗು ಕೆಂಪು ಬಣ್ಣ ಮತ್ತು ಮುಖದಲ್ಲಿ ಅದೇ ಸಂಕೋಚ. ಯಾವುದು ಅವಳನ್ನು ಇನ್ನೂ ಹೆಚ್ಚು ಬ್ಯೂಟಿಫುಲ್ ಆಗಿ ಮಾಡುತ್ತಾ ಇತ್ತು. ವಿಕ್ರಮ್ ಅವಳನ್ನು ಕೆಲವು ಸೆಕೆಂಡ್ ಅಲ್ಲೇ ನೋಡುತ್ತಾ ನಿಂತು ಬಿಟ್ಟನು. ಆತ ನಿಜಕ್ಕೂ ಕಣ್ಣು ರೆಪ್ಪೆಯನ್ನು ಕೂಡ ಬಡಿಯಲಿಲ್ಲ. ಹೀಗೆ ತಾನು ಕಣ್ಣು ಮುಚ್ಚಿ ತೆರೆದರೆ ಆ ಸುಂದರ ಕ್ಷಣ ಎಲ್ಲಾದರೂ ಕನಸಾಗಿ ಒಡೆದು ಹೋಗುತ್ತದೆಯೋ ಎಂಬ ಭವನ ಅವನಲ್ಲಿ ಕಾಣಿಸುತ್ತಿರುವಂತೆ. ಸಿಂಧು ನಿಧಾನವಾಗಿ ಕಣ್ಣುಗಳನ್ನು ಎತ್ತಿ ನೋಡಿದಳು ಮತ್ತು ಮರುಕ್ಷಣವೇ ಮತ್ತೆ ಕೆಳಗೆ ಮಾಡಿದಳು. ವಿಕ್ರಮ್ ಅವಳ ಹತ್ತಿರ ಬಂದನು, ಆದರೆ ಈ ಬಾರಿ ಅವಳನ್ನು ಮುಟ್ಟದೆ ಬರೀ ಅವಳನ್ನೇ ನೋಡುತ್ತಾ ಇದ್ದನು. ನಂತರ ತುಂಬ ಮೆಲ್ಲನೆ ಹೇಳಿದನು, ಮುದ್ದು, ನನಗೆ ಅನಿಸ್ತಾ ಇದೆ ನಾನು ನಿನ್ನನ್ನು ಪ್ರತಿಯೊಂದು ರೂಪದಲ್ಲೂ ಯೋಚಿಸಿದ್ದೇನೆ ಅಂತ, ಪ್ರತಿಯೊಂದು ತರಹದಲ್ಲೂ ಕಲ್ಪನೆ ಮಾಡಿಕೊಂಡಿದ್ದೇನೆ ಅಂತ. ಆದರೆ ಇವತ್ತು ಅರ್ಥವಾಯಿತು, ನನ್ನ ಕಲ್ಪನೆ, ನನ್ನ ಇಮ್ಯಾಜಿನೇಷನ್ ನಿನ್ನೆದುರು ಎಷ್ಟು ಚಿಕ್ಕದು ಅಂತ. ಸಿಂಧುಗಳ ಬೆರಳುಗಳು ಇನ್ನೂ ಹೆಚ್ಚು ಮಡಚಿಕೊಂಡವು. ವಿಕ್ರಮ್ ಲಘುವಾಗಿ ನಕ್ಕನು. ಇನ್ನು ಸ್ವಲ್ಪ ಹತ್ತಿರ ಬಂದು ಮತ್ತು ಅವಳ ಕಣ್ಣುಗಳಲ್ಲಿ ನೋಡುತ್ತಾ ಹೇಳಿದನು, ನಿನಗೆ ಗೊತ್ತಾ, ಈ ಕ್ಷಣದಲ್ಲಿ ಅತ್ಯಂತ ಕಷ್ಟದ ವಿಷಯ ಏನೆಂತ ಇದೆ ಅಂತ ನನಗೆ ಡಿಸೈಡ್ ಮಾಡಲು ಆಗ್ತಾ ಇಲ್ಲ. ನಿನ್ನನ್ನು ಬರೀ ಹೀಗೆ ನೋಡ್ತಾ ಇರಲ್ಲ ಅಥವಾ ನಿನ್ನನ್ನು ನನ್ನ ತೋಳುಗಳಲ್ಲಿ ಬಂಧಿಸಿಕೊಡ್ಲಾ ಅಂತ. ಯಾಕಂದರೆ ಇವತ್ತು ಮೊದಲ ಬಾರಿಗೆ ನನಗೆ ಅನಿಸ್ತಾ ಇದೆ ನನ್ನ ಪತ್ನಿ ಬರೀ ಸುಂದರವಷ್ಟೇ ಅಲ್ಲ, ಅವಳು ನನ್ನ ಇಡೀ ಪ್ರಪಂಚ ಅಂತ. ಸಿಂಧು ಮುಖ ಇನ್ನೂ ಹೆಚ್ಚು ಕೆಂಪಾಗಿತ್ತು. ವಿಕ್ರಮ್ ಕೆಲವು ಕ್ಷಣ ಬರೀ ಸಿಂಧುಳನ್ನೇ ನೋಡುತ್ತಾ ನಿಂತಿದ್ದನು. ಹೊರಗೆ ಬಿರುಗಾಳಿ ಈಗ ಪೂರ್ತಿ ನಿಂತು ಹೋಗಿತ್ತು. ಆದರೆ ಅವನ ಒಳಗಡೆ ಯಾವ ಬಿರುಗಾಳಿ ಇಷ್ಟು ವರ್ಷಗಳಿಂದ ಚಲಿಸುತ್ತಿತ್ತೋ ಅದು ಇವತ್ತು ಮೊದಲ ಬಾರಿಗೆ ಶಾಂತವಾಗಿತ್ತು. ಅವನು ನಿಧಾನವಾಗಿ ಹೆಜ್ಜೆ ಇಟ್ಟನು. ಸಿಂಧು ಅಲ್ಲೇ ನಿಂತಳು. ಕೆಂಪು ಸೀರೆಯಲ್ಲಿ ಸುತ್ತಿಕೊಂಡಿದ್ದಳು. ಕಣ್ಣುಗಳು ಕೆಳಗಿದ್ದವು. ಮುಖದಲ್ಲಿ ಲಘು ನಾಚಿಕೆ ಇತ್ತು. ಆದರೆ ಆ ನಾಚಿಕೆ ಹಿಂದೆ ಅಡಗಿದ್ದ ಆಪ್ತತೆ ಇವತ್ತು ಮೊದಲ ಬಾರಿಗೆ ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತಿತ್ತೆಂದರೆ
ವಿಕ್ರಮ್ ಉಸಿರಾಟ ಸ್ವಂತ ನಿಧಾನವಾಗಿತ್ತು. ಅವನು ಅವಳ ಮುಂದೆ ಬಂದು ನಿಂತನು. ಏನೂ ಮಾತನಾಡದೆ ಅವಳ ಹಣೆಯ ಮೇಲೆ ತುಂಬ ನಿಧಾನವಾಗಿ ತನ್ನ ತುಟಿಗಳನ್ನು ಇಟ್ಟನು ಮತ್ತು ಕಣ್ಣು ಮುಚ್ಚಿಕೊಂಡನು. ಹೇಗೆ ಆ ಕ್ಷಣ ತನ್ನೊಳಗೆ ಯಾವಾಗಲೂ ಬಂಧಿಸಿಟ್ಟುಕೊಳ್ಳಲು ಬಯಸುವನೇನೋ ಅನ್ನುವಂತೆ. ನಂತರ ನಗುವಿನೊಂದಿಗೆ ಹೇಳಿದನು, ಮುದ್ದು, ನಾನು ನಿನ್ನನ್ನು ಹೀಗೆ 1000 ಬಾರಿ ಕಲ್ಪನೆ ಮಾಡಿಕೊಂಡಿದ್ದೆ. ಆದರೆ ನಿಜ ಹೇಳ್ತೀನಿ, ಎಷ್ಟೆಷ್ಟು ಯೋಚಿಸಿದ್ದೇನೋ ನೀನು ಅದಕ್ಕಿಂತಲೂ 10 ಪಟ್ಟು ಸುಂದರವಾಗಿದ್ದೀಯ. ತುಂಬ ಜಾಸ್ತಿ. ಎಷ್ಟು ಎಂದರೆ ಕೆಲವು ಸಮಯದ ಮುಂಚೆಯವರೆಗೂ ನನಗೆ ಅನ್ನಿಸ್ತಾ ಇತ್ತು ನಾನು ಏನಾದರೂ ಕನಸು ಕಾಣ್ತಾ ಇದ್ದೀನಾ ಅಂತ. ಈ ಕೆಂಪು ಬಣ್ಣ ಬಹುಶಃ ನಿನಗಾಗಿಯೇ ಸೃಷ್ಟಿಯಾಗಿದೆ ಅನ್ನಿಸ್ತಾ ಇದೆ. ಅವನು ಅವಳನ್ನು ನೋಡುತ್ತಾ ಲಘುವಾಗಿ ನಕ್ಕನು. ಈ ಕಣ್ಣುಗಳು ಇದೆಯಲ್ಲ, ಇವುಗಳಲ್ಲಿ ಇಷ್ಟೊಂದು ಮಾತುಗಳಿವೆ ಎಂದರೆ ಒಬ್ಬ ಮನುಷ್ಯ ಜೀವನ ಪೂರ್ತಿ ಕೇಳುತ್ತಲೇ ಇರಬಹುದು. ಆದರೂ ಮುಗಿಯಲ್ಲ. ಸಿಂಧೂಳ ಉಸಿರು ಒಂದು ಕ್ಷಣ ಅಲ್ಲೇ ನಿಂತಂತಾಗಿತ್ತು. ಅವಳಲ್ಲಿ ಏನೂ ಮಾತನಾಡಲು ಸಾಧ್ಯವಾಗಲೇ ಇಲ್ಲ. ಅವಳು ಬರೀ ನಿಧಾನವಾಗಿ ಮುಂದಕ್ಕೆ ಬಂದು ವಿಕ್ರಮ್ ಎದೆಗೆ ಒರಗಿಕೊಂಡಳು. ವಿಕ್ರಮ್ ಅವಳನ್ನು ತನ್ನ ತೋಳುಗಳಲ್ಲಿ ತುಂಬಿಸಿಕೊಂಡನು ಮತ್ತು ಅವಳ ತಲೆಯ ಮೇಲೆ ತನ್ನ ಮುಖವನ್ನು ಇಟ್ಟುಕೊಂಡನು. ಹಾಗೆ ನಿಂತಿದ್ದನು. ಕೆಲವು ಕ್ಷಣ ನಂತರ ಅವನು ಜಂಟಲ್ ಆಗಿ ಸ್ವಲ್ಪ ಹಿಂದೆ ಸರಿಯುತ್ತಾ ತುಂಟ ಧ್ವನಿಯಲ್ಲಿ ಹೇಳಿದನು, ಬೈ ದ ವೇ, ನನಗೆ ತುಂಬ ಹಸಿವಾಗ್ತಾ ಇದೆ. ಸಿಂಧು ತಕ್ಷಣ ಅಂದಳು, ಹಾಗಿದ್ದರೆ ಬನ್ನಿ, ಊಟ ರೆಡಿಯಾಗಿದೆ. ಆದರೆ ವಿಕ್ರಮ್ ಮಧ್ಯದಲ್ಲಿ ಹೇಳಿದನು, ಆದರೆ ನೀನು ಬಯಸಿದರೆ ನಾನು ಡಿನ್ನರ್ ಅವಾಯ್ಡ್ ಕೂಡ ಮಾಡಬಹುದು. ಯಾಕಂದರೆ ಈ ಕ್ಷಣದಲ್ಲಿ ನನಗೆ ಊಟದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಅವನ ದೃಷ್ಟಿ ಸಿಂಧು ಮೇಲೆ ನಿಂತಿತ್ತು. ನನಗೆ ನಿನ್ನನ್ನು ನೋಡುವುದರಲ್ಲೇ ಜಾಸ್ತಿ ಇಂಟ್ರೆಸ್ಟ್ ಇದೆ. ಸಿಂಧು ತಕ್ಷಣ ಅವನಿಂದ ದೂರ ಸರಿದು ನಾಚಿಕೆಯಿಂದ ಅಂದಳು, ನೀವು ಕೂಡ ಯಾವಾಗಲೂ ಹೀಗೆ. ವಿಕ್ರಮ್ ಜೋರಾಗಿ ನಕ್ಕನು. ಅವನು ಮುಂದೆ ಬಂದು ಚೇರ್ ಎಳೆದು ಸಿಂಧೂಳನ್ನು ಕೂರಿಸಿದನು. ನಂತರ ಸಂತು ಅವಳ ಪಕ್ಕದಲ್ಲೇ ಕುಳಿತುಕೊಂಡನು. ಟೇಬಲ್ ಮೇಲೆ ಕ್ಯಾಂಡಲ್ ಬೆಳಕು ಬೀಳ್ತಾ ಇತ್ತು. ಇಬ್ಬರ ಮುಖದ ಮೇಲೂ ಆ ಲಘು ಬೆಳಕಿನಲ್ಲಿ ಇನ್ನೂ ಹೆಚ್ಚು ಸುಂದರವಾಗಿ ಕಾಣಿಸ್ತಾ ಇತ್ತು. ಸಿಂಧು ಯಾವಾಗ ಊಟ ಸರ್ವ್ ಮಾಡಲು ಹೋದಳು, ವಿಕ್ರಮ್ ಅವಳ ಕೈ ಹಿಡಿದನು. ಸಿಂಧು ಅವನ ಕೈ ನೋಡಿದಳು. ವಿಕ್ರಮ್ ತುಂಬ ನಿಧಾನವಾಗಿ ಹೇಳಿದನು, ಇವತ್ತಲ್ಲ, ಇವತ್ತು ನೀನು ಏನೂ ಮಾಡಬೇಡ. ಅವನು ಪ್ಲೇಟನ್ನು ತನ್ನ ಕಡೆಗೆ ಎಳೆದುಕೊಂಡನು. ಇಬ್ಬರಿಗೂ ಒಂದೇ ಪ್ಲೇಟ್ನಲ್ಲಿ ಊಟ ಹಾಕಿದನು. ನಂತರ ಮೊದಲ ತುತ್ತನ್ನು ಮಾಡಿ ಸಿಂಧು ಕಡೆ ಚಾಚಿದನು. ಸಿಂಧು ಕೆಲವು ಸೆಕೆಂಡ್ ಅವನನ್ನೇ ನೋಡುತ್ತಾ ಇದ್ದಳು. ಅವಳ ಕಣ್ಣುಗಳಲ್ಲಿ ಮತ್ತೆ ತೇವ ತುಂಬಿ ಬಂತು. ವಿಕ್ರಮ್ ತಕ್ಷಣವೇ ತಲೆ ಅಲ್ಲಾಡಿಸುತ್ತಾ ತುಂಬ ಮೆಲ್ಲನೆ ಹೇಳಿದನು, ನಾನು ಹೇಳಿದ್ದೆ ಅಲ್ವಾ, ಇವತ್ತು ಒಂದು ಹನಿ ಕಣ್ಣೀರು ಬರಬಾರದು ಅಂತ. ಖಂಡಿತ ಇಲ್ಲ, ಇವತ್ತು ಬರೀ ಖುಷಿಯಷ್ಟೇ. ಸಿಂಧು ನಕ್ಕಳು, ಆದರೆ ಕಣ್ಣುಗಳು ಮತ್ತೆ ತುಂಬಿ ಬಂದವು. ಅವಳು ಆ ತುತ್ತನ್ನು ತಿಂದಳು ಮತ್ತು ನಂತರ ತಾನೇ 2 ತುತ್ತನ್ನು ಮಾಡಿ ವಿಕ್ರಮ್ ಕಡೆ ಚಾಚಿದಳು. ವಿಕ್ರಮ್ ಅವಳಿಂದ ದೃಷ್ಟಿ ಸರಿಸದೆಯೇ ಅವಳ ಕೈಯಿಂದ ತುತ್ತನ್ನು ತಿಂದರು. ಇಬ್ಬರು ನಿಧಾನವಾಗಿ ಊಟ ಮಾಡುತ್ತಾ ಇದ್ದರು. ಮಧ್ಯ ಮಧ್ಯದಲ್ಲಿ ಒಬ್ಬರನ್ನೊಬ್ಬರು ನೋಡುತ್ತಾ ನಗುತ್ತಿದ್ದರು. ಮತ್ತೆ ಹೇಗೆ ಯಾವುದೇ ಮಾತಿಲ್ಲದೆ ಒಬ್ಬರಿಗೊಬ್ಬರು ಮನಸ್ಸಿನಲ್ಲಿಯೇ ಮಾತುಗಳನ್ನು ಹೇಳಿಕೊಳ್ಳುತ್ತಾ ಇದ್ದರು. ಊಟ ಮುಗಿಯೋ ಹಂತಕ್ಕೆ ಬಂದಾಗ ವಿಕ್ರಮ್ ಫೋನ್ ವೈಬ್ರೇಟ್ ಆಯಿತು. ಅವನು ನೋಡಿದ. ಅದು ಡಾಕ್ಟರ್ ಕಾಲ್ ಆಗಿತ್ತು. ಅವನು ಎದ್ದು ಸ್ವಲ್ಪ ಪಕ್ಕಕ್ಕೆ ಹೋಗಿ ಹೇಳಿದನು, ಹೇಳಿ ಡಾಕ್ಟರ್. ಹಾಂ, ಈಗ ಎಲ್ಲವೂ ಆರಾಮಾಗಿದೆ. ಅವಳಿಗೆ ಪ್ರಜ್ಞೆ ಬಂದಿತ್ತು. ಈಗ ಅವಳು ಪೂರ್ತಿ ಚೆನ್ನಾಗಿದ್ದಾಳೆ. ನೀವು ಚಿಂತೆ ಮಾಡಬೇಡಿ ಮತ್ತು ಈ ವೆದರ್ನಲ್ಲಿ ಎಲ್ಲೂ ಹೊರಗೆ ಬರಬೇಡಿ. ಕೆಲವು ನಿಮಿಷ ಮಾತನಾಡಿ ಅವನು ಫೋನ್ ಇಟ್ಟನು. ಮತ್ತೆ ಫೋನನ್ನು ಸೈಲೆಂಟ್ ಮಾಡಿ ದೂರ ಇಟ್ಟನು. ಹೇಗೆ ಕೆಲವು ಸಮಯದವರೆಗೆ ಇಡೀ ಪ್ರಪಂಚದ ಜೊತೆಗೆ ಸಂಬಂಧವೇ ಮುಗಿದು ಹೋಗಿದೆ ಎನ್ನುವಂತೆ. ಇತ್ತ ಸಿಂಧು ಪ್ಲೇಟ್ ಎತ್ತಿಕೊಂಡು ಹೊರಗೆ ಇಡಲು ಹೋದಾಗ ಇದ್ದಕ್ಕಿದ್ದಂತೆ ಅವಳ ಹೆಜ್ಜೆಗಳು ಅಲ್ಲಿ ನಿಂತವು. ಅವಳು ಹಿಂದೆ ತಿರುಗಿ ನೋಡಿದಳು. ವಿಕ್ರಮ್ ಅವಳ ಸೀರೆಯ ಸೆರಗನ್ನು ಕೈಯಲ್ಲಿ ಹಿಡಿದು ಕುಳಿತಿದ್ದನು. ಆತ ಅವಳನ್ನೇ ನೋಡುತ್ತಾ ಇದ್ದನು. ಕಣ್ಣಿನಲ್ಲಿ ಅದೇ ತುಂಟತನ, ಅದೇ ಪ್ರೀತಿ ಇತ್ತು. ಅವನು ಹೇಳಿದನು, ಯಾವುದು ಇದೆಲ್ಲವೋ ಅದೆಲ್ಲವೂ ಬೆಳಗ್ಗೆ ಆಗುತ್ತದೆ. ಕೆಲಸದವರು ಎತ್ತಿಡುತ್ತಾರೆ. ಈಗ ಎಲ್ಲೂ ಹೋಗುವ ಅಗತ್ಯವಿಲ್ಲ. ಸಿದ್ದು ಅವನ ಕಣ್ಣುಗಳನ್ನೇ ನೋಡುತ್ತಾ ನಿಂತಳು. ಅದರಲ್ಲಿ ಇಷ್ಟೊಂದು ಸ್ವಂತಿಕೆ, ಇಷ್ಟೊಂದು ಬಯಕೆ, ಇಷ್ಟೊಂದು ಸ್ಥಿರತೆ ಇತ್ತು ಮತ್ತು ಅವಳಿಗೆ ಅಪಾರವಾದ ಪ್ರೀತಿ ಇತ್ತು ಎಂದರೆ ಅವಳ ಕಣ್ರೆಪ್ಪೆ ತಾನಾಗಿಯೇ ಕೆಳಗೆ ವಾಲುವಳು. ಅವಳು ನಿಧಾನವಾಗಿ ಮತ್ತೆ ಅವನ ಕಡೆ ಹೆಜ್ಜೆ ಇಟ್ಟಳು. ವಿಕ್ರಮ್ ಅವಳ ಕೈ ಹಿಡಿದು ಲಘುವಾಗಿ ಎಳೆದನು ಮತ್ತು ಮುಂದಿನ ಕ್ಷಣದಲ್ಲಿ ಸಿಂಧು ಅವನ ಮೇಲೆ ಬಂದು ಜಾರಿ ಬಿದ್ದಳು. ನಿಧಾನವಾಗಿ ಕತೆ ತನ್ನ ಅಂತ್ಯದ ಕಡೆ ಸಾಗುತ್ತಿದೆ. ಇದೇ ಪ್ರಕೃತಿಯ ನಿಯಮ. ಯಾವುದು ಆರಂಭವಾಗಿದೆಯೋ ಅದರ ಅಂತ್ಯ ಕೂಡ ಖಂಡಿತ ನಿಶ್ಚಯವಾಗಿರುತ್ತದೆ. ಈ ಕಥೆಯ ಬಗ್ಗೆ ನೀವೆಲ್ಲರೂ ಅಪಾರವಾದ ಪ್ರೀತಿಯನ್ನು ಕೊಟ್ಟಿದ್ದೀರಾ. ಈ ಕಥೆಯ ಕೊನೆಯ ಹಂತದಲ್ಲೂ ನಿಮ್ಮ ಸಾಥ್ ಮತ್ತು ಪ್ರೀತಿಯನ್ನು ಹೀಗೆ ಉಳಿಸಿಕೊಳ್ಳಿ. ಇವತ್ತಿನ ಭಾಗ ನಿಮಗೆ ಹೇಗೆ ಅನ್ನಿಸ್ತು? ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ತಿಳಿಸಿ. ಕಥೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ಭಾಗದಲ್ಲಿ. ಅಲ್ಲಿಯವರೆಗೂ ಆರೋಗ್ಯವಾಗಿರಿ, ಖುಷಿಯಾಗಿರಿ. ಧನ್ಯವಾದಗಳು.